ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಇವತ್ತೊಂದು ಭರ್ಜರಿಯಾಗಿರ್ತಕ್ಕಂತಹ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದೇ ಗಾಂಧಿ ಯುಗ. ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಪಾಠ ಮತ್ತು ಅದರ ಸಂಬಂಧಪಟ್ಟಂಥ ವಿಶ್ಲೇಷಣೆಯನ್ನು ನಿಮಗೆ ಈ ಪಾಠದ ಮುಖಾಂತರ ಕೊಡ್ತೀನಿ. ಪ್ರತಿದಿನವೂ ಕೂಡ ನಡೆಯುವಂತಹ ಬಹಳಷ್ಟು ಗಮನಾರ್ಹವಾಗಿರ್ತಕ್ಕಂಥ ವಿಷಯಗಳ ಆಧಾರಿತವಾದಂತಹ ಎಲ್ಲ ಚರ್ಚೆಗಳನ್ನು ನಮ್ಮ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿಗಳಲ್ಲಿ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ ಕೊಡ್ತಾ ಇದೆ. ಯಾರು ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಲ್ಲ ದಿನಗಳಲ್ಲೂ ಕೂಡ ಇಂಥ ಅದ್ಧೂರಿಯಾಗಿರ್ತಕ್ಕಂತಹ ವಿಡಿಯೋಗಳು ನಿಮಗೋಸ್ಕರ ಬರ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ. ಇವತ್ತಿನ ನಮ್ಮ ಗಾಂಧಿ ಯುಗ ಪ್ರತಿ ಎಕ್ಸಾಮ್ಸ್ಗೂ ಕೂಡ ಒಂದು ಹಾಟ್ ಫೇವರಿಟ್ ಟಾಪಿಕ್ಸ್ ಅಂತಲೇ ಕರೆಸ್ಕೊಳ್ಳೋ ಇತಿಹಾಸದಲ್ಲಿ ಈ ಗಾಂಧಿ ಯುಗದ ಬಗ್ಗೆ ಮಾತಾಡೋಣ. ಯಾಕೆ ಅಂತಂದರೆ ಗಾಂಧಿ ಯುಗ ಭಾರತದ ಇತಿಹಾಸದಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ವಿಷಯವನ್ನು ನಮ್ಮೆಲ್ಲರಿಗೂ ಕೂಡ ಅದು ದಾರಿ ಎರೆದಿದೆ. ಎಷ್ಟು ಅಂತಂದರೆ ಇಡೀ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಾಂಧೀಜಿಯ ಸುತ್ತಮುತ್ತನೇ ನಮ್ಮ ಇಡೀ ಪ್ರಶ್ನಾ ಲೋಕ ಕೂಡ ಸುತ್ತುವರೆದಿದೆ. ಹಾಗಾಗಿ ನೀವು ಪ್ರತಿ ಹಂತದಲ್ಲೂ ಈ ಪ್ರತಿಯೊಂದು ಫೋಟೋನೂ ಕೂಡ ನಿಮಗೆ ಒಂದೊಂದು ಘಟನೆಗಳನ್ನು ನೆನಪಿಸುವಂತಹ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಇತಿಹಾಸದ ಪಾಠ. ಅದೇನೇ ಗಾಂಧಿ ಯುಗ. 1920ರಿಂದ 1947 ಒಂದು ಕಾಲಮಾನವನ್ನು ಇತಿಹಾಸ ತಜ್ಞರು ಹೇಳುತ್ತಾರೆ. ಸರಿ, ಗಾಂಧೀಜಿಯವರ ಅವರ ಬಯೋಡಾಟಾದ ಬಗ್ಗೆ ಸ್ವಲ್ಪ ಕಣ್ಣಾಡಿಸೋದಾದರೆ ನೆನಪಿರಲಿ, ಮಹಾತ್ಮ ಗಾಂಧೀಜಿ ಅವರ ತಂದೆ ಕರಮಚಂದ್ ಗಾಂಧಿ, ತಾಯಿ ಪುತ್ಲಿಬಾಯಿಯವರು. ಜನ್ಮಸ್ಥಳ ಗುಜರಾತಿನ ಪೋರ್ಬಂದರ್. ಜನ್ಮದಿನ 2 ಅಕ್ಟೋಬರ್ 1869. ಪ್ರತಿ ವರ್ಷ ಈ ದಿನವನ್ನು ವಿಶ್ವಸಂಸ್ಥೆ ವಿಶ್ವ ಅಹಿಂಸಾ ದಿನವನ್ನಾಗಿ ಆಚರಣೆ ಮಾಡ್ತಾ ಇದೆ, ಅಕ್ಟೋಬರ್ 2. ಇವರ ಜೀವನದಲ್ಲಿ ಇವರ ಹೆಂಡತಿಯಾಗಿ ಸ್ವೀಕಾರ ಆಗೋದು ಕಸ್ತೂರ್ಬಾ ಅವರನ್ನ. ಮುಂದೆ ಇವರ ಮರಣ 30 ಜನವರಿ 1947. ಅವತ್ತು ದೆಹಲಿನಲ್ಲಿ ತಮ್ಮ ಕೊನೆಯ ಭಾಷಣವನ್ನು ಮುಗಿಸಿದ ಸಂದರ್ಭದಲ್ಲಿ ಇವರು ಮರಣ ಆಗತ್ತೆ. ಇವ್ರ ಮಕ್ಕಳು ಬಂದರು ಹರಿಲಾಲ್, ಮಣಿಲಾಲ್, ರಾಮದಾಸ್ ಮತ್ತು ದೇವದಾಸ್. ಇವ್ರಿಗೆ ಬಹಳ ಪ್ರಮುಖವಾಗಿ ಮಹಾತ್ಮ ಅನ್ನುವ ಬಿರುದನ್ನು ಕೊಟ್ಟವರೇ ರವೀಂದ್ರನಾಥ್ ಟ್ಯಾಗೋರ್ ಅವರು. ದ ಫಾದರ್ ಆಫ್ ದ ನೇಷನ್, ರಾಷ್ಟ್ರಪಿತ ಅನ್ನುವ ಒಂದು ಬಿರುದನ್ನು ಕೊಟ್ಟವರು ಸುಭಾಷ್ ಚಂದ್ರ ಬೋಸ್. ಇದಿಷ್ಟು ನೀವು ಎನಿ ಟೈಮ್ ಸಣ್ಣ ಪರೀಕ್ಷೆಗಳಿಂದ ಹಿಡಿದು ದೊಡ್ಡ ಮಟ್ಟದ ಎಲ್ಲ ಪರೀಕ್ಷೆಗಳಲ್ಲೂ ಈ ಒಂದು ಸ್ಲೈಡಲ್ಲಿ ಒಂದು ಪ್ರಶ್ನೆ ನಮಗೆ ಕಾಯಮ್ಮ ಗಾಂಧೀಜಿ ವಿಚಾರದ ಮೇಲೆ ತೆಗಿಬೇಕು ಅಂತ ಬಂದಾಗ ಇಲ್ಲಿ ಆ ಪ್ರಶ್ನೆಗಳು ನಿಮಗೆ ಬರುತ್ತೆ. ಇದ್ದಿದ್ರಲ್ಲೇ ಕರಮ್ಚಂದ್ ಗಾಂಧಿಯವರು ಕೂಡ ವಕೀಲಿ ವೃತ್ತಿಯನ್ನು ಮಾಡ್ತಿದ್ದವರು. ಪುತಲಿಬಾಯಿಯವರಂತೂ ಗಾಂಧೀಜಿಯವರ ಮೇಲೆ ತುಂಬ ಪ್ರಭಾವ ಬೀರಿದಂತಹ ಆದರ್ಶ ಮಹಿಳೆ ಅಂತ ಕರಿತೀವಿ. ಭಾಳಷ್ಟು ಸಾಧು ಸಂತರ ಮಹಾಪುರುಷರ ಕಥೆಗಳನ್ನು ಕೂಡ ಅವರು ಹೇಳ್ತಾನೆ ಬರ್ತಿದ್ದವರು. ಹಾಗಾಗಿನೇ ಗಾಂಧೀಜಿ ಅನ್ನುವ ಪರಿಪಕ್ವವಾದಂಥ ಮನಸ್ಸು ಸೃಷ್ಟಿಯಾಗಲು ತಾಯಿಯ ನಾವು ಹೇಳ್ತೀವಿ ಜನನಿ ತಾನೇ ಮೊದಲ ಗುರುವು ಅಂತ, ತಾಯಿಯಿಂದ ಬಂದಂಥ ನುಡಿಗಳು ಅಷ್ಟೊಂದು ಮಹತ್ವಪೂರ್ಣವಾಗಿರ್ತವೆ ಅಂತ. ಬಟ್ ಇವತ್ತು ನಾವೆಲ್ಲ ಮಾತಾಡ್ತೀವಿ, ಏನು ಮಕ್ಕಳು ದಾರಿ ತಪ್ತಾ ಇದ್ದಾವೆ, ಮಕ್ಕಳು ಸರಿ ಇಲ್ಲ ಅಂತ ಮಕ್ಕಳ ಮೇಲೆ ದೂಷಣೆ ಮಾಡೋದನ್ನು ಬಿಟ್ಟು ಮೊದಲು ನಮ್ಮನ್ನು ಬೆಳೆಸಿದ ನಮ್ಮ ತಾಯಿ ಹೇಗೆ ನಮ್ಮ ಜೊತೆ ಎಷ್ಟು ಕಾಲ ಕಳೀತಾ ಇದ್ಲು, ಎಷ್ಟು ನಮಗೋಸ್ಕರ ಸಮಯ ತೆಗೆದಿಡ್ತಾ ಇದ್ಲೋ, ನಮ್ಮ ಒಂದು ಅಭಿವೃದ್ಧಿಗಾಗಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ನೀತಿ ಪಾಠಗಳನ್ನು ಹೇಳ್ತಾ ಇದ್ಲು, ಇಷ್ಟು ಟೈಮನ್ನು ಇವತ್ತಿನ ತಾಯಂದಿರು ಮಕ್ಕಳ ಜೊತೆ ಕೊಟ್ಟಿದ್ದೇ ಆಗಿದ್ದರೆ ನಿಜವಾಗ್ಲೂ ಈ ಲೋಕ ಹೀಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಿದೆ. ಯಾಕೆ ಅಂತಂದರೆ ಜನನಿ ತಾನೇ ಮೊದಲ ಗುರು ಅಂತ ಹೇಳಿದ್ದು ಅದಕ್ಕೇ. ಎನಿ ಟೈಮ್ ಒತ್ತಡದಲ್ಲೇ ಬದುಕುವಂಥ ಜೀವನ ಇವತ್ತಾಗಿದೆ ಅಂತಂದರೆ ಅದು ತಾಯಿಯೊಂದಿಗೆ ನಾವು ಮಕ್ಕಳು ಕಳೆದೇ ಇರೋ ಕ್ಷಣಗಳು ಅಂತಲೂ ಕೂಡ ಹೇಳಬಹುದು. ಹಾಗಾಗಿನೇ ನೆನಪಿರಲಿ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಅಷ್ಟು ಸಾಧನೆಗಳನ್ನು ನೋಡೇ ರವೀಂದ್ರನಾಥ್ ಟ್ಯಾಗೋರ್ ಅವರು ಮಹಾತ್ಮ ಅಂತ ಕರೀತಾರೆ. ಈ ದೇಶದಲ್ಲಿ ಬಂದಂಥ ಹಲವು ರಾಷ್ಟ್ರೀಯ ಚಳುವಳಿಯ ಘಟನೆಗಳಲ್ಲಿ ಗಾಂಧೀಜಿ ಏಕಾಂಗಿಯಾಗಿ ನಾಯಕತ್ವ ವಹಿಸಿದ್ದನ್ನು ನೋಡೇ ಸುಭಾಷ್ ಚಂದ್ರ ಬೋಸ್ ತಮ್ಮ ಭಾಷಣದಲ್ಲಿ ದ ಫಾದರ್ ಆಫ್ ದ ನೇಷನ್ ಮಹಾತ್ಮ ಗಾಂಧೀಜಿ ಅಂತ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವ್ರನ್ನ ಒಪ್ಪದೇ ಇರೋ ಮನಸ್ಸುಗಳೇ ಇಲ್ಲ ಭಾರತದಲ್ಲಿ. ಯಾಕೆ ಅಂತಂದರೆ ನೆನಪಿಟ್ಕೊಳ್ಳಿ,
ಭಾಳಷ್ಟು ಜನ ಈ ನಮ್ಮ ಸ್ವಾತಂತ್ರ್ಯ ಚಳವಳಿಯಲ್ಲಿ ನಾಯಕತ್ವ ವಹಿಸ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಗಾಂಧೀಜಿ ಕರೆದ ಒಂದು ಮಾತಿಗೆ ಇಡೀ ಭಾರತವೇ ಸ್ಪಂದಿಸಿದೆ ಅಂತಂದರೆ ಗಾಂಧೀಜಿಯವರ ಪವರ್ ಎಷ್ಟಿತ್ತು ಅಂತ ನೆನ್ಪಿಡಿಕೊಳ್ಬೇಕು. ಆ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂಥೇಳಿ ನೆನ್ಪಿಡ್ಕೋಬೇಕಾಗತ್ತೆ. ಹಾಗಾಗಿ ಗಾಂಧೀಜಿಯವರನ್ನು ಕೆಲವು ಮನಸ್ಸುಗಳು ಟೀಕಿಸ್ತವಲ್ಲ, ಅವ್ರಿಗೆ ಒಂದೇ ಒಂದು ಪ್ರಶ್ನೆ ನಾನು ಯಾವಾಗಲೂ ಕೇಳ್ತೀನಿ, ಅಂಥ ಒಂದು ನಾಯಕತ್ವದ ಗುಣ ನಿಮ್ಮಲ್ಲಿ ಇದೆಯಾ ಅಂತ ಕೇಳಿಬಿಡ್ಬೇಕಷ್ಟೆ. ಅಂಥದ್ದು ಒಂದು ಗುಣ ನಿಮ್ಮಲ್ಲಿದ್ದರೆ, ಆ ನಾಯಕತ್ವದ ಒಂದು ಗುಣ ಇದ್ದರೆ ನಾವು ಅವ್ರನ್ನ ಟೀಕೆ ಮಾಡ್ಬೋದಾ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಗಾಂಧೀಜಿಯವರ ವಿಚಾರವನ್ನು ಗಾಂಧೀಜಿಗೆ ಬಿಟ್ಬಿಡಿ, ಚೆನ್ನಾಗಿ ತಿಳ್ಕೊಳ್ಳಿ ಅವರ ಆದರ್ಶವನ್ನು. ಇವತ್ತಿನ ರಾಜಕೀಯಕ್ಕೆ ಅವ್ರನ್ನ ಹೋಲಿಕೆ ಮಾಡಿ ಅವರ ವ್ಯಕ್ತಿತ್ವದವನ್ನು ಪ್ರಶ್ನೆ ಮಾಡುವ ಒಂದು ಯಾವುದೇ ಅವಕಾಶ ಯಾರಿಗೂ ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಈ ಮಹಾಪುರುಷನ ಭಾರತದ ಹೋರಾಟದಲ್ಲಿ ಇವರ ಪಾತ್ರವನ್ನು ತುಂಬ ಚೆನ್ನಾಗಿ ನಾವು ತಿಳ್ಕೋಬೇಕು. ಆದರೆ ಪರೀಕ್ಷಾರ್ಥಿಗಳಿಗೆ ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಗಾಂಧೀಜಿಯನ್ನು ಚೆನ್ನಾಗಿ ಅರಿಯದಿದ್ದರೆ ಪರೀಕ್ಷೆಗಳು ಸಕ್ಸಸ್ ಸಾಧ್ಯವೇ ಇಲ್ಲ ಅಂತ. ಯಾಕೆ ಅಂತಂದರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂದ ತಕ್ಷಣ ಗಾಂಧೀಜಿ ಸುತ್ತಮುತ್ತನೇ ನಿಮ್ಮ ಪ್ರಶ್ನೆಗಳು ಆಟ ಆಡ್ತಾ ಇರ್ತವೆ. ಹಾಗಾಗಿ ಚೆನ್ನಾಗಿ ಇದನ್ನು ಅರ್ಥಕೊಳ್ಬೇಕು. ಬನ್ನಿ, ಇಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಗಾಂಧೀಜಿಯನ್ನ ಮನಸ್ಸು ಪರಿವರ್ತನೆ ಮಾಡಿರ್ತಕ್ಕಂಥ ಕೆಲವು ಕೃತಿಗಳಿದ್ದಾವೆ. ಭಗವದ್ಗೀತೆ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದಂಥ ಪುಸ್ತಕಗಳಲ್ಲಿ ಒಂದು. ಅವ್ರು ಯಾವಾಗೂ ಹೇಳ್ತಾ ಇದ್ರು, ಇಂದಿನ ಕಾಲಕ್ಕೂ ಹಿಂದಿನ ಕಾಲಕ್ಕೂ ಮುಂದಿನ ಕಾಲಕ್ಕೂ ಯಾವುದೇ ಮನುಷ್ಯನ ಮನಸ್ಸಿಗೆ ಸಂಬಂಧಪಟ್ಟಂತಹ ಚಿಂತಾಕ್ರಾಂತನಾದಂಥ ಸಮಸ್ಯೆಗಳು ಬಂದರೆ ಅದಕ್ಕೆ ನೀನು ಹೇಗೆ ನಡ್ಕೊಳ್ಬೇಕು ಅನ್ನುವಂತಹ ಒಂದು ವ್ಯಕ್ತಿತ್ವದ ವಿಕಸನದ ಪುಸ್ತಕವೇ ಈ ಭಗವದ್ಗೀತೆ ಅಂತ. ಭಗವದ್ಗೀತೆಗೆ ಅಂಥ ಪವರ್ ಇದೆ ಅಂತ. ನೀವು ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ನಾಯಕನಾಗಬೇಕು ಅಂದರೆ ಭಗವದ್ಗೀತೆಯನ್ನು ಅರಿಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ಭಗವದ್ಗೀತೆ ಅಷ್ಟೊಂದು ಪ್ರಭಾವವನ್ನು ಬೀರಿತ್ತು. ಸತ್ಯ ಹರಿಶ್ಚಂದ್ರ ನಾಟಕ ಅಂತೂ ಅವ್ರ ಜೀವನದಲ್ಲಿ, ಮತ್ತು ಶ್ರವಣಕುಮಾರನ ನಾಟಕಗಳು ಅವರ ಜೀವನದ ಅನೇಕ ವ್ಯಕ್ತಿತ್ವ ವಿಚಾರಗಳಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಆ ನಾಟಕಗಳು ತುಂಬಾ ಪ್ರಭಾವ ಬೀರಿತ್ತು ಅಂತ. ಇನ್ನು ಗಾಂಧೀಜಿಯವರು ಒಬ್ಬ ಶ್ರೇಷ್ಠ ಅಹಿಂಸಾವಾದಿ ಆಗಿದ್ದರು. ಓಕೆ, ಅಹಿಂಸೆ ಪರಮೋ ಧರ್ಮ ಅನ್ನುವಂತಹ ತತ್ವಗಳಿಗೆ ಅವರು ಟರ್ನ್ ಆಗ್ತಾರೆ ಅಂತಂದರೆ ಅದಕ್ಕೆ ಪ್ರಭಾವನೇ ಜಾನ್ ರಸ್ಕಿನ್ ಅವರ ಕೊನೆಯ ತನಕ ಅನ್ ಟು ದಿ ಲಾಸ್ಟ್ ಅನ್ನೋ ಕೃತಿ, ಮತ್ತು ಲಿಯೋ ಟಾಲ್ಸ್ಟಾಯ್ ಅವರು ಬರೆದಂತಹ ನಿನ್ನಂತರಂಗವೇ ದೇವರ ರಾಜ್ಯ, ದ ಕಿಂಗ್ಡಮ್ ಆಫ್ ಲೈಸ್ ವಿತಿನ್ ಯು ಅಂತ. ಓಕೆ, ನಿನ್ನಂತರಂಗವೇ ದೇವರ ರಾಜ್ಯ ಅನ್ನುವಂಥ ಲಿಯೋ ಟಾಲ್ಸ್ಟಾಯ್ ಅವರ ಈ ಪುಸ್ತಕ. ನೀವು ಲಿಯೋ ಟಾಲ್ಸ್ಟಾಯ್ ಅವ್ರದ್ದು ಬೂರ್ಜವನ ವೃಕ್ಷಗಳು ಅಂತ ಒಂದು ನಾಟಕದ ರೂಪದಲ್ಲಿ ಬರೆದಿರುವಂಥ ಒಂದು ಪ್ರಬಂಧ ಇದೆ, ಚೆನ್ನಾಗಿದೆ, ಓದ್ಕೊಳ್ಳಿ ಯಾವಾಗಲೂ. ಬೂರ್ಜವನ ವೃಕ್ಷಗಳು ಅಂತ ಲಿಯೋ ಟಾಲ್ಸ್ಟಾಯ್. ಹಾಗಾಗಿ ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಬರಿತಾ ಇದ್ದವರು ಆ ಕಾಲಕ್ಕೆ. ಸಮಾಜವಾದ, ಸಮತಾವಾದ, ಸಮಾನತೆ ವಿಚಾರಗಳ ಬಗ್ಗೆ ಅವರ ಪುಸ್ತಕಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ಸ್ ಇರ್ತಾಯಿತ್ತು. ದ ಕಿಂಗ್ಡಮ್ ಆಫ್ ದಿ ಗಾಡ್ ಲೈಸ್ ವಿತಿನ್ ಯು ಅಂತ, ನಿನ್ನಂತರಂಗವೇ ದೇವರ ರಾಜ್ಯ ಅಂತ. ಇವೆಲ್ಲ ಗಾಂಧೀಜಿಯವ್ರ ಮೇಲೆ ತುಂಬ ಪ್ರಭಾವ ಬೀರಿದಂತಹ ಪುಸ್ತಕಗಳು ಅಂತಿವೆ. ಹಾಗಾದರೆ ಗಾಂಧೀಜಿಯವರ ಪ್ರಮುಖ ಪತ್ರಿಕೆ ಮತ್ತು ಕೃತಿಗಳ ಬಗ್ಗೆ ನಾವು ನೋಡೋದಾದರೆ, ಇವರು ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲೇ ಬರೆದಂಥದ್ದು ಇಂಡಿಯನ್ ಒಪಿನಿಯನ್ ಅನ್ನುವಂಥದ್ದು. ಅದಾದಮೇಲೆ ಯಂಗ್ ಇಂಡಿಯಾ ಅನ್ನುವ ಪತ್ರಿಕೆಗಳು, ಹರಿಜನ್ ಮತ್ತು ನವಜೀವನ್. ಈ ನವಜೀವನ್ ಗುಜರಾತಿ ಭಾಷೆನಲ್ಲಿ ಬರ್ತಾ ಇತ್ತು. ಹಿಂದ್ ಸ್ವರಾಜ್ ಅಂತ ಇಂಡಿಯನ್ ಹೋಮ್ ರೂಲ್ ಅನ್ನೋ ಪುಸ್ತಕ ಬರೀತಾರೆ. ಇನ್ನು ಅವರ ಕಂಪ್ಲೀಟ್ ಆಗಿರ್ತಕ್ಕಂಥ ಭಾವನೆಗಳನ್ನು ಹೊರಗಾಕಿದ್ದೆ ಅವರ ಆತ್ಮಕಥೆಯಲ್ಲಿ, ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ. ಅಂದರೆ ಎಷ್ಟು ಚೆನ್ನಾಗಿ ಬರೀತಾರೆ ಅವರು ಅಂತಂದರೆ, ಸತ್ಯ ಮಾರ್ಗದಲ್ಲಿ ನಡೆದರೆ ಯಾವುದೇ ಕಾರಣಕ್ಕೂ ಸೋಲಿಲ್ಲ ಅನ್ನುವ ಒಂದು ವ್ಯಕ್ತಿತ್ವದ ವಿಕಸನ ಮಾಡುವಂಥ ಪುಸ್ತಕ ಅದು, ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ. ಸತ್ಯದ ಜೊತೆಗೆ ನನ್ನ ಹೋರಾಟ ಎಷ್ಟು ಚೆನ್ನಾಗಿತ್ತು ಅಂತ. ಹಾಗಾಗಿ ಗಾಂಧೀಜಿಯವರ ಜೀವನ ಪೂರ್ತಿ ಅಹಿಂಸೆ ಮತ್ತು ಸತ್ಯಾಗ್ರಹ ಇವೆರಡು ಅವರ ಪ್ರಮುಖ ಅಸ್ತ್ರಗಳಾಗಿತ್ತು. ಅವರು ಸ್ವಾತಂತ್ರ್ಯ ಚಳುವಳಿಗೆ ಜನಾಂದೋಲನ ಸ್ವರೂಪವನ್ನು ತಂದುಕೊಟ್ಟಿದ್ದೇ ಈ ಎರಡು ಅಸ್ತ್ರಗಳು. ಜೊತೆಗೆ ಸರಳತೆ, ಸಜ್ಜನಿಕೆ, ಸತ್ಯಸಂಧತೆ ಅವರ ಯಶಸ್ಸಿನ ಸೂತ್ರ. ನೆನಪಿಟ್ಕೊಳ್ಳಿ, ಎಷ್ಟು ಸರಳವಾಗಿರ್ತೀವೋ ಅಷ್ಟು ನಮ್ಮ ಮನಸ್ಸು ಫ್ರೀ ಇರುತ್ತೆ.
ಎಷ್ಟು ಸಜ್ಜನಿಕೆ ಅಂದರೆ ನಾವು ಮಾತು ನಮ್ಮ ನಡೆನುಡಿಗಳೇ ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ತವೆ. ಹಾಗಾಗಿ ಸರಳತೆ, ಸಜ್ಜನಿಕೆ ಜೊತೆಗೆ ಸತ್ಯಸಂಧತೆ ಇರಬೇಕು. ಹಿಂದೊಂದು ಮುಂದೊಂದು ಮಾತಾಡೋದಲ್ಲ, ಕರೆಕ್ಟಾಗಿ ನ್ಯಾಯಯುತವಾಗಿ ಮಾತಾಡೋವಂಥ ಮಾತು. ಅದಕ್ಕೆ ಮಾತೇ ಮುತ್ತು ಅಂತ ಹೇಳಿರೋದು ನಮ್ಮಲ್ಲಿ. ಹಾಗಾಗಿ ಅವರ ಯಶಸ್ಸಿನ ಸೂತ್ರಗಳಿದಾಗಿತ್ತು ಅಂತ. ಮಹಿಳೆಯರು ಸೇರಿದಂತೆ ಎಲ್ಲ ಸಾಮಾಜಿಕ ವರ್ಗಗಳು ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಲಿಕ್ಕೆ ಈ ಅಸ್ತ್ರಗಳು ತುಂಬಾ ಪ್ರಮುಖವಾಗಿತ್ತು ಅಂತ ಹೇಳ್ಬೋದು. ಹಾಗಾದರೆ ಇಷ್ಟೊಂದು ಪರಿಪಕ್ವವಾದಂಥ ಮನಸ್ಸು ಬರಬೇಕು ಅಂತಂದರೆ, ಇಂಥ ಒಂದು ನಾಯಕತ್ವ ಇರಬೇಕು ಅನ್ನೋದಾದರೆ ಅವ್ರು ಪಡೆದಂಥ ಶಿಕ್ಷಣ ಮತ್ತು ಗಳಿಸಿದ ವೃತ್ತಿ ತುಂಬ ಇಂಪಾರ್ಟೆಂಟ್ ಆಗತ್ತೆ. ಗಾಂಧೀಜಿಯವರ ಆರಂಭಿಕ ಶಿಕ್ಷಣ ಪೋರಬಂದರ್ನಲ್ಲಾಗತ್ತೆ. ಉನ್ನತ ಶಿಕ್ಷಣವನ್ನು ಪಡಿಬೇಕು ಅಂದಾಗ ಇಂಗ್ಲೆಂಡ್ಗೆ ಹೋಗ್ತಾರೆ. ಇನ್ನರ್ ಟೆಂಪಲ್ ಕಾಲೇಜ್ ಬ್ರಿಟನ್ನಲ್ಲಿ ಕಾನೂನು ಪದವಿಯನ್ನು ಪಡಿತಾರೆ. ಅಲ್ಲೇ ವೆಜಿಟೇರಿಯನ್ ಗ್ರೂಪ್ಸ್ ಅನ್ನುವಂಥ ಸಂಘಟನೆ ಅವ್ರದ್ದು ಮೊದಲನೇದೇ ಸ್ಟಾರ್ಟ್ ಆಗೋದು ಅಲ್ಲೇ. ಯಾಕೆಂದರೆ ನಾನ್ ವೆಜ್ ಅನ್ನೋದು ಅವ್ರಿಗೆ ಇಷ್ಟ ಇಲ್ಲದಿರೋವಂಥ ಸಂದರ್ಭ ಬಂದಾಗ ಇನ್ನರ್ ಟೆಂಪಲ್ ಕಾಲೇಜಿಂದ ಲಂಡನ್ನಿಂದಲೇ ಈ ಸಂಘಟನಾ ಪ್ರವೃತ್ತಿ ಶುರುವಾಗೋದು ಅಲ್ಲೇ. ಹಾಗಾಗಿ ಗಾಂಧೀಜಿಯವರು ಪ್ರತಿ ಹಂತದಲ್ಲೂ ಕೂಡ ತಮ್ಮನ್ನು ತಾವು ವ್ಯಕ್ತಿತ್ವ ವಿಕಸನ ಮಾಡ್ಕೋತಾ ಬಂದವ್ರೆ. 1891ರಲ್ಲಿ ಭಾರತಕ್ಕೆ ಹಿಂದಿರುಗ್ತಾರೆ. ರಾಜ್ಕೋಟಲ್ಲಿ, ಮುಂಬೈಯಲ್ಲಿ ವಕೀಲಿ ವೃತ್ತಿಯನ್ನು ಮಾಡ್ತಾರೆ. ಆದರೆ ಹೊಸದಾಗಿ ಬರುವಂಥ ಈ ವೃತ್ತಿಗೆ ಬರುವಂಥವ್ರಿಗೆ ಆ ಕಾಲಕ್ಕೆ ಅಷ್ಟು ಮನ್ನಣೆ ಇರಲಿಲ್ಲ. ಯಾಕೆ ಅಂತಂದರೆ ಘಟಾನುಘಟಿ ಹಳೆಯ ಲಾಯರ್ಗಳಿಗೆ ತುಂಬಾ ಕಷ್ಟಪಡುವಂಥ ಸಂದರ್ಭ. ಆದರೂ ಮಾಡ್ತಾರೆ, ಆದರೆ ವಕೀಲಿ ವೃತ್ತಿ ಸಕ್ಸಸ್ ಆಗಲಿಲ್ಲ. ಕೊನೆಗೆ ಅದನ್ನು ಬಿಡಬೇಕಾಗತ್ತೆ. ಬಿಟ್ಟು ಕೊನಂತರ ದಾದಾ ಅಬ್ದುಲ್ಲಾ ಅವರ ಕಂಪನಿಯ ಆಹ್ವಾನದ ಮೇರೆಗೆ ಕಾನೂನು ಸಲಹೆಗಾರರಾಗಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳುತ್ತಾರೆ. ಅಲ್ಲಿ ಇದ್ದುಕೊಂಡೇ ಜೀವನದ ಇನ್ನೊಂದು ಹಂತಗಳು ಶುರುವಾಗದೆ ದಕ್ಷಿಣ ಆಫ್ರಿಕಾದಲ್ಲಿ. ದಾದಾ ಅಬ್ದುಲ್ಲಾ ಕಂಪನಿಗೆ ಸೇರಿದ ಮೇಲೇ ಗಾಂಧೀಜಿಯವರ ಜೀವನದ ಮಹತ್ತರ ಬದಲಾವಣೆಯ ಘಟ್ಟಗಳು ಶುರುವಾಗೋದು ಇಲ್ಲಿಂದ ಅಂತ ಹೇಳ್ಬೋದು. ಹಂಗಾರೆ ದಕ್ಷಿಣ ಆಫ್ರಿಕಾಕ್ಕೆ ಹೋದಂಥ ಗಾಂಧೀಜಿ ಏನು ಮಾಡಿದ್ರು ಅಂದರೆ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಗಾಂಧಿಗಿರಿ ತತ್ವವನ್ನು ಸೃಷ್ಟಿ ಮಾಡ್ತಾರೆ. ನಾವು ಯಾವಾಗೂ ಹೇಳ್ತಾ ಇರ್ತೀವಿ, ಹಿಂದಿನಲ್ಲಿ ಕೂಡ ಫಿಲ್ಮ್ ಇದೆ, ನೀವು ನೋಡ್ಬೋದು. ಗಾಂಧಿಗಿರಿ ಅನ್ನೋದಕ್ಕೆ ಎಷ್ಟು ಮಹತ್ವ ಇದೆ ಅಂತಂದರೆ, ಇವತ್ತು ಕೂಡ ಜೀವನದ ಪ್ರತಿ ಹಂತದ ಗೆಲುವಿಗೆ ಬೇಕಾಗೋದೆ ಈ ಗಾಂಧಿಗಿರಿ ಅಂತ. ಹಾಗಾಗಿ ಗಾಂಧಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ ಪ್ರಿಟೋರಿಯಾದಲ್ಲಿ ಇವರು ಚಲಿಸ್ತಾ ಇರೋ ಸಂದರ್ಭ, ಪೀಟರ್ ಮಾರಿಟ್ಸ್ಬರ್ಗ್ ಸ್ಟೇಷನ್ನಲ್ಲಿ ನಡೆದಂಥ ಒಂದು ಘಟನೆ ಅದು, ನೆಟಾಲಲ್ಲಿ. ಪ್ರಿಟೋರಿಯಾಗೆ ಹೋಗಬೇಕಾದ್ರೆ ಫಸ್ಟ್ ಕ್ಲಾಸ್ ರೈಲ್ನ ಟಿಕೆಟ್ ಪಡ್ಕೊಳ್ತಾರೆ. ಯಾಕೆಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಏನಾಗಿತ್ತು ಅಂದರೆ, ಬ್ರಿಟನ್ನ ಕೆಲವು ನೀತಿಗಳು ಇತ್ತು ಅಲ್ಲಿ. ಫಸ್ಟ್ ಕ್ಲಾಸ್ನ ಆ ಟ್ರೈನ್ಗಳಲ್ಲಿ, ಆ ಒಂದು ಕೋಚ್ಗಳಲ್ಲಿ ಹೋಗಬೇಕು ಅಂತಂದರೆ ಅದು ಬಿಳಿಯರಿಗೆ ಮಾತ್ರ. ಕರಿಯರ್ ಯಾರಿಗೂ ಕೂಡ ಅಲ್ಲಿ ಅವಕಾಶ ಇರಲಿಲ್ಲ. ಟಿಕೆಟ್ ತೊಗೊಂಡಾಗಿತ್ತು, ಹೋಗ್ತಾರೆ, ಅಧಿಕಾರಿಗಳಿಗೆ ಅಲ್ಲಿದ್ದವರು ಕಂಪ್ಲೇಂಟ್ ಮಾಡ್ತಾರೆ, ಇವನೊಬ್ಬ ಕರಿಯ ನಮ್ಮ ಜೊತೆಗೆ ರೈಲಿನಲ್ಲಿ ಜಾಗ ಹಂಚ್ಕೊಂಡಿದ್ದಾರೆ, ಇವನನ್ನು ಇಲ್ಲಿಂದ ಹೊರಗೆ ಹಾಕಲೇಬೇಕು ನೀವು ಅಂತ. ಸೊ ಹಾಗಾಗಿ ಅನಿವಾರ್ಯ, ಬ್ರಿಟನ್ನ ಪ್ರೆಷರಿಗೆ ಬಿದ್ದಂಥವನು ನೆಟಾಲ್ನ ಪೀಟರ್ ಮಾರಿಟ್ಸ್ಬರ್ಗ್ನ ಸ್ಟೇಷನ್ನಲ್ಲಿ ಗಾಂಧೀಜಿಯವ್ರನ್ನ ಹೊರಗೆ ತಳ್ತಾರೆ. ತಳ್ಳಿದ ಆ ಕ್ಷಣದಿಂದಲೇ ಶುರುವಾಯಿತು ಗಾಂಧೀಜಿ ಈ ಅಸಮಾನತೆ ವಿರುದ್ಧ ನಾನು ಹೋರಾಡಲೇಬೇಕು ಅಂತ. ಜನಾಂಗೀಯ ನಿಂದನೆ ಅವ್ರು ಯಾವತ್ತೂ ಸಹಿಸ್ಕೊಳ್ಳೇ ಇಲ್ಲ. ಹಾಗಾಗಿ 1894 ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಸ್ಥಾಪನೆ ಮಾಡ್ತಾರೆ. ಆ ಮುಖಾಂತರ ಈ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಹೊಸ ಯುಗವೇ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಬಿಳಿಯರ ವಿರುದ್ಧ ಇದ್ದಂತಹ ಒಂದು ಹೋರಾಟ ಅದು, ಜನಾಂಗೀಯ ನಿಂದನೆ ಮಾಡ್ತಿದ್ದ ವಿರುದ್ಧ ಹೋರಾಟ ಅದು. ಭಾರತದಿಂದ ಹೋಗ್ತಾ ಇದ್ದಂತಹ, ಕೆಲಸಕ್ಕಾಗಿ ಹೋಗ್ತಾ ಇದ್ದಂಥ ಜನರನ್ನ ನಡೆಸ್ಕೊಳ್ತಾ ಇದ್ದಂಥ ಆ ಒಂದು ವಿಕೃತ ಮನಸ್ಸಿನ ವಿರುದ್ಧದ ಹೋರಾಟವೇ ಗಾಂಧೀಜಿಯವರು. ಹಾಗಾಗಿ ಗಾಂಧೀಜಿ ನೆಟಾಲ್ ಇಂಡಿಯನ್ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿ ಆ ಮುಖಾಂತರ ನಿಮ್ಮ ಹಕ್ಕುಗಳಿಗಾಗಿ ನೀವು ಹೇಗೆ ಹೋರಾಟ ಮಾಡಬೇಕು ಅನ್ನೋದನ್ನು ಅವರು ಹೇಳಿಕೊಡ್ತಾ ಹೋಗ್ತಾರೆ. ಆದರೆ ಗಾಂಧೀಜಿಯವ್ರ ಮನಸ್ಥಿತಿ ಎಷ್ಟು ಚೆಂದ ಇತ್ತು ಅನ್ನೋದಕ್ಕೆ ಈ ಕೈಸರ್ ಈ ಹಿಂದ್ ಪದಕದ ಹಿಂದಿನ ಯಶಸ್ಸು ಗೊತ್ತಾಗತ್ತೆ ನಮಗೆ. ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋಗಳೆಲ್ಲ ನಾನು ಸ್ಫೂರ್ತಿ ಅಕಾಡೆಮಿಯಲ್ಲಿ ಮಾಡಿರ್ತೀನಿ, ಎನ್ಲಾರ್ಜ್ ಆಗಿ ನೀವು ಅಲ್ಲಿ ನೋಡ್ಬೋದು. 1899ರಲ್ಲಿ ಬೋಯರ್ ಯುದ್ಧ ಪ್ರಾರಂಭವಾಗುತ್ತೆ. ಬೋಯರ್ ಕದನ, ಅಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳು ಎರಡನೇ ಬೋಯರ್ ಕದನದಲ್ಲಿ ಭಾಗವಹಿಸಿದ ಸಂದರ್ಭ ಗಾಂಧೀಜಿ ಸುಮಾರು 1100 ಜನರನ್ನ
ಭಾರತೀಯರನ್ನ ಒಟ್ಟುಗೂಡಿಸಿ ತಮ್ಮದೇ ಆಗಿರ್ತಕ್ಕಂಥ ಭಾರತೀಯ ಆ್ಯಂಬುಲೆನ್ಸ್ ಕಾರ್ಪನ್ನು ಸಂಘಟನೆ ಮಾಡ್ತಾರೆ. ಯುದ್ಧದಲ್ಲಿ ನೊಂದಂಥ ಗಾಯಾಳುವಾದಂತಹ ಭಾಳಷ್ಟು ಜನರಿಗೆ ಇವರು ತಮ್ಮ ಭಾರತೀಯ ಆ್ಯಂಬುಲೆನ್ಸ್ ಕಾರ್ಪ್ ಮುಖಾಂತರ ಸಹಾಯ ಮಾಡ್ತಾರೆ. ಈ ಸಹಾಯವನ್ನು ನೋಡಿ ಮೆಚ್ಚಿದ ಬ್ರಿಟನ್ ಸರ್ಕಾರ ಮುಂದೆ ಗಾಂಧೀಜಿಗೆ ಕೈಸರ್ ಈ ಹಿಂದ್ ಪದಕವನ್ನು ನೀಡಿ ಗೌರವಿಸುತ್ತೆ. ಯಾಕೆ ಅಂತಂದರೆ ಯಾರೇ ಇಂಡಿಯನ್ಸ್ ಇಂಗ್ಲೆಂಡ್ ಪರವಾಗಿ ಏನಾದರೂ ಸಹಾಯ ಮಾಡ್ತಾಯಿದ್ರು ಅಂದರೆ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಗೌರವ ಅಂತ ಬ್ರಿಟನ್ ಸರ್ಕಾರ ಕೊಡ್ತಾ ಇದ್ದಿದ್ದೆ ಕೈಸರ್ ಈ ಪ್ರಶಸ್ತಿ. ಹಾಗಾಗಿ ಹಿಂದೂಸ್ತಾನದವ್ರಿಗೆಲ್ಲ ಕೈಸರ್ ಈ ಹಿಂದ್ ಪದಕವನ್ನು ಕೊಡ್ತಾಯಿದ್ರು. ಗಾಂಧೀಜಿ ಮುಂದೆ ಅಸಹಕಾರ ಚಳುವಳಿ ಸಂದರ್ಭದಲ್ಲಿ ಅದನ್ನು ವಾಪಸ್ ಮಾಡ್ತಾರೆ ಅವರು. ಹೀಗಾಗಿಯೇ ಗಾಂಧೀಜಿಯವರ ಬೋಯರ್ ಯುದ್ಧದ ಈ ಘಟನೆ ಭಾರತೀಯ ಆಂಬ್ಯುಲೆನ್ಸ್ ಕಾರ್ಪ್ ಕೈಸರ್ ಈ ಹಿಂದ್ನ ಒಂದು ಘಟನೆ ನಮಗೆ ನೆನಪಾಗುತ್ತೆ. ಹಾಗೆ ಗಾಂಧೀಜಿಯವ್ರ ವಿಚಾರದಲ್ಲಿ ಬಹಳಷ್ಟು ಬದಲಾವಣೆ ತಂದದ್ದು ಅದೇನೆ. ಇಂಗ್ಲೀಷ್ನ ಕಲಾವಿದನಾಗಿದ್ದಂತಹ ಜಾನ್ ರಸ್ಕಿನ್ ಪುಸ್ತಕ ಅನ್ ಟು ದಿ ಲಾಸ್ಟ್ ಗಾಂಧಿಗೆ ತುಂಬಾ ಸ್ಫೂರ್ತಿ ನೀಡುತ್ತೆ. ಹೇಗೆ ನೀವು ಅಜ್ಞಾನವನ್ನು ತೊಲಗಿಸ್ಬೋದು, ಹೇಗೆ ನೀವು ಜೀವನದ ಕೊನೆವರೆಗೂ ಕೂಡ ಸಹಾಯವನ್ನು ಮಾಡ್ಬೋದು ಅನ್ನುವಂತಹ ಒಂದು ಸರಳ ನಿಯಮಗಳನ್ನು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿತ್ತು. ಡರ್ಬನ್ನ ಹತ್ರ ಇವರು ಫಿನಿಕ್ಸ್ ಫಾರ್ಮನ್ನು ಸ್ಥಾಪಿಸ್ತಾರೆ. ಫಿನಿಕ್ಸ್ ಅಂದರೆ ಎದ್ದು ಬರೋದು ಅಂತ, ಮರುಜೀವ ಅಂತ. ಹಾಗೆ ಗಾಂಧೀಜಿ ತಮ್ಮಂತಾವು ಬದಲಾಯಿಸ್ಕೋತಾರೆ. ಗಾಂಧಿ ತಮ್ಮ ಕಾರ್ಯಕರ್ತರಿಗೆ ಅಹಿಂಸಾ ಹೋರಾಟದ ತರಬೇತಿ ಕೊಡ್ತಾರೆ. ಬರೀ ಕಾನೂನಿನ ವಿರುದ್ಧವಾಗಿ ನಾವು ಶಸ್ತ್ರಗಳನ್ನು ಬಳಸೋದಲ್ಲ, ಕಾನೂನಿನ ಜೊತೆಗಿದ್ದೇ ಕಾನೂನನ್ನು ಮಾಡ್ತಕ್ಕಂಥ ಜನರ ಮನಸ್ಸನ್ನು ಬದಲಾಯಿಸೋದಕ್ಕೆ ಈ ಅಹಿಂಸಾತ್ಮಕ ಹೋರಾಟ ಹೇಗೆ ಮಾಡ್ಬೋದು ಅಂತ ಗಾಂಧೀಜಿ ಫಿನಿಕ್ಸ್ ಫಾರ್ಮಲ್ಲಿ ತನ್ನ ಕಾರ್ಯಕರ್ತರಿಗೆ ಅವ್ರು ತರಬೇತಿ ಕೊಡ್ತಾರೆ. ಮುಂದೆ ಟಾಲ್ಸ್ಟಾಯ್ ಫಾರ್ಮ್ ಕೂಡ ಬರುತ್ತೆ. ಅಲ್ಲಿಯೂ ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರ 2ನೇ ಶಿಬಿರ ಇದು. ಇಲ್ಲೂ ಕೂಡ ಅವರು ಅದೇ ಕೆಲಸ ಮಾಡಿದ್ದು. ಅಜ್ಞಾನದ ಕತ್ತಲೆಯನ್ನು ತೊಲಗಿಸಿ ಜ್ಞಾನದ ಬೆಳಕನ್ನು ನೀಡೋದ್ರ ಮುಖಾಂತರ ಜನರಿಗೆ ಅತ್ಯಮೂಲ್ಯವಾಗಿರ್ತಕ್ಕಂತಹ ಉದ್ಯೋಗ ಪರಿಪಾಲನೆ ಹೇಗೆ ಮಾಡಬೇಕು, ಅತಿ ಸಣ್ಣ ಕೆಲಸವಾದರೂ ಕೂಡ ಅದನ್ನು ನಿಷ್ಠೆಯಿಂದ ಹೇಗೆ ಮಾಡಬೇಕು, ಅಹಿಂಸಾತ್ಮಕ ನೀತಿಗಳನ್ನು ಹೇಗೆ ಪಾಲಿಸಬೇಕು ಅನ್ನೋದನ್ನು ಅವರು ಟಾಲ್ಸ್ಟಾಯ್ ಫಾರ್ಮ್ಸು ಫಿನಿಕ್ಸ್ ಫಾರ್ಮ್ಸ್ ಮುಖಾಂತರ ತರಬೇತಿ ಕೊಟ್ಟರು. ಆ ಸಂದರ್ಭದಲ್ಲೇ ಗಾಂಧೀಜಿಗೆ ಇನ್ಸ್ಪೈರ್ ಆಗಿದ್ದಂಥ ಪದವೇ ಸತ್ಯಾಗ್ರಹ ಅಂತ. ಏನು ಹಂಗಂದರೆ ಸತ್ಯಾಗ್ರಹ ಸಿದ್ಧಾಂತದ ಸಂಸ್ಕೃತದ 2 ಪದಗಳಿಂದ ಕೂಡಿರ್ತಕ್ಕಂಥ ಪದ ಇದು. ಸತ್ಯ ಅಂದರೆ ವಾಸ್ತವಿಕ ಸಂಗತಿ, ಒರಿಜಿನಲಿ ಏನಿತ್ತು ಗೊತ್ತಾ ಅಂತೀವಲ್ವ ಇದು. ಆಗ್ರಹ ಅಂದರೆ ಒತ್ತಾಯ ಪಡಿಸೋದು ಅಂತ. ಇದರ ಅರ್ಥ ಸತ್ಯದ ಪರವಾಗಿ ದೃಢವಾಗಿ ನಿಲ್ಲೋದನ್ನೇ ಸತ್ಯಾಗ್ರಹ ಅಂತ ಕರಿತೀವಿ. ಸತ್ಯ ಆಗ್ರಹ, ಸತ್ಯಾಗ್ರಹ, ಸತ್ಯದ ಪರವಾಗಿ ದೃಢವಾಗಿ ನಿಲ್ಲಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ಲಾಗತ್ತೆ. ಹಾಗಾಗಿನೇ ಗಾಂಧೀಜಿ ಈ ಒಂದು ಸಂಸ್ಕಾರಯುತವಾದಂಥ ಹೋರಾಟವನ್ನು ಮೊದಲ ಬಾರಿಗೆ ದಕ್ಷಿಣ ಆಫ್ರಿಕಾದಲ್ಲೇ ಬೆಳೆಸ್ತಾರೆ. 1906 ಸೆಪ್ಟೆಂಬರ್ನಲ್ಲಿ ಗಾಂಧೀಜಿ ಜನರನ್ನು ಸಂಘಟಿಸ್ತಾರೆ. ಟ್ರಾನ್ಸ್ವಾಲ್ ಏಷ್ಯಾಟಿಕ್ ವಿರುದ್ಧ, ಜನಾಂಗೀಯ ಅಸಮಾನತೆಯ ವಿರುದ್ಧ ಪ್ರತಿಭಟನೆಯನ್ನು ಆರಂಭಿಸ್ತಾರೆ. ಗಾಂಧೀಜಿಯವರ ಮೊದಲ ಸತ್ಯಾಗ್ರಹದ ಅಭಿಯಾನ ಆ ರೈಲಿನ ಘಟನೆ ಜೊತೆಗೆ ಅಲ್ಲಿ ಟ್ರಾನ್ಸ್ವಾಲ್ನಲ್ಲಿ ಏಷ್ಯಾಟಿಕ್ ಜನರ ವಿರುದ್ಧ ಮಾಡ್ತಿದ್ದಂಥ ಜನಾಂಗೀಯ ಅಸಮಾನತೆಯ ವಿರುದ್ಧ ಹೋರಾಟ ಮಾಡ್ತಾರೆ. ಈ ಸಂದರ್ಭದಲ್ಲಿ ಚೀನಿ ನಾಯಕನು ಕೂಡ ಇವ್ರ ಜೊತೆ ಸೇರಿಕೊಂಡಿದ್ರು. ಹಾಗಾಗಿ ಆವತ್ತಿನ ಕಾಲಕ್ಕೆ ನೀವೆಲ್ಲ ಮಾತಾಡ್ತೀರಿ ಭಾರತ ಚೀನಿ ಭಾಯಿ ಅನ್ನೋ ಕಲ್ಪನೆ ಈಗಿಂದಲ್ಲ, ಅದು ದಕ್ಷಿಣ ಆಫ್ರಿಕಾದ ಹೋರಾಟದಿಂದ ಕಾಂಗ್ರೆಸ್ಸಲ್ಲಿ ಅದಿತ್ತು ಅಂತ ಹೇಳ್ತೀವಿ. ಹಾಗಾಗಿ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹದ ಅಭಿಯಾನನೇ ಇಲ್ಲಿ ಶುರುವಾಯಿತು. ಹಾಗಾಗಿ 1906 ಗಾಂಧೀಜಿಯವರ ಮೊಟ್ಟ ಮೊದಲ ಸತ್ಯಾಗ್ರಹ ಹೋರಾಟ. ಇಲ್ಲಿಂದ ಸ್ಥಳೀಯ ಭಾರತೀಯರ ವಿರುದ್ಧ ರಚಿಸಲಾಗಿರ್ತದ್ದ ಇಂಗ್ಲೆಂಡ್ನ ಈ ಸುಗ್ರೀವಾಜ್ಞೆಗಳನ್ನು ಖಂಡಿಸ್ತಾರೆ. ಜೂನ್ನವರೆಗೂ ಕೂಡ ಹೋರಾಟ ಆಗುತ್ತೆ. 1907ರಲ್ಲಿ ಈ ಕರಾಳ ಕಾಯ್ದೆಯ ವಿರುದ್ಧ ಸತ್ಯಾಗ್ರಹ ನಡೆಸಿ ಕೊನೆಗೆ ಆ ಕಾಯ್ದೆಯಲ್ಲಿ ಕೆಲವು ರಿಯಾಯಿತಿಗಳನ್ನು ತರುವಲ್ಲಿ ಗಾಂಧೀಜಿ ಸಕ್ಸಸ್ ಆಗ್ತಾರೆ. ಇದು ಗಾಂಧೀಜಿಯವರ ಜೀವನದ ಮಹತ್ವಪೂರ್ಣವಾಗಿರ್ತಕ್ಕಂಥ ಬದಲಾವಣೆ. ಅವರ ಮೊದಲ ಅಹಿಂಸಾತ್ಮಕ ಹೋರಾಟಕ್ಕೆ ಸಿಕ್ಕ ಜಯ ಅದಾಗಿತ್ತು. ಅವಾಗನ್ಸತ್ತೆ ಗಾಂಧೀಜಿಗೆ ಅಹಿಂಸಾವಾದದಲ್ಲಿ ಎಷ್ಟು ಪವರ್ ಇದೆ ಅಂತ. ಮುಂದೆ ಗಾಂಧೀಜಿಯವರ ಜೀವನದಲ್ಲಿ
ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಗಾಂಧೀಜಿಯವರು ಗೋಪಾಲ್ ಕೃಷ್ಣ ಗೋಖಲೆ ಅವರನ್ನ ಆಫ್ರಿಕಾದಲ್ಲಿ ಭೇಟಿಯಾಗಿತ್ತು. ವೆಸ್ಟ್ ಇಂಡೀಸ್ ಪ್ರವಾಸವನ್ನು ಮುಗಿಸ್ಕೊಂಡು ಗೋಖಲೆ ಅವರು ಆಫ್ರಿಕಾದ ನೆಲದಲ್ಲಿ ಬಂದಿಳಿದಾಗ ಗೋಖಲೆ ಅವರಿಗೆ ಗಾಂಧೀಜಿ ಅವರ ಈ ಯುವಕನ ಹೋರಾಟವನ್ನು ಕಂಡುಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಗಾಂಧೀಜಿ ಅವ್ರಿಗೆ ಹೇಳ್ತಾರೆ ಗೋಖಲೆ ಅವರು, ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರ ಜನಾಂಗ ನಿಂದನೆಗಳ ವಿರುದ್ಧ ಇಷ್ಟು ಹೋರಾಡ್ತಾ ಇದ್ದೀರಿ, ಭಾರತದಲ್ಲಿ ಇದಕ್ಕಿಂತಲೂ ಕ್ರೂರವಾಗಿ ಬ್ರಿಟಿಷರು ಭಾರತೀಯರನ್ನು ನಡೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನೀವು ನಿಮ್ಮ ತಾಯ್ನಾಡಿಗೆ ಹಿಂದಿರುಗಿ ಅಲ್ಲಿ ಭಾರತೀಯರನ್ನು ನಿಜವಾಗಲೂ ಕೂಡ ನೀವು ರಕ್ಷಣೆ ಮಾಡಬೇಕು ಅನ್ನುವಂತಹ ಸೂಚನೆಗಳನ್ನು ಕೊಡ್ತಾರೆ. ನಾವು ಅದೇ ಉದ್ದೇಶಕ್ಕಾಗಿಯೇ ವಿಶ್ವದಾದ್ಯಂತ ಸಂಘಟನೆಗಳನ್ನು ಮಾಡ್ತಾ ಇದ್ದೀವಿ, ಅಂಥ ಒಂದು ಸಂಘಟನೆಗಳಿಗೆ ನಿಮ್ಮಂಥ ಯುವಕರು ಬರಬೇಕು ಅಂತ ಹೇಳ್ತಾರೆ. ಹಾಗೆ ಬರಬೇಕು ಅಂದ ತಕ್ಷಣ ಗಾಂಧೀಜಿಯವರು 1911 ನೆನಪಿಟ್ಕೊಳ್ಳಿ, 11ರಲ್ಲಿ ಕಲ್ಕತ್ತಾದ ಸೆಷನ್ಸ್ಗೆ ಅವ್ರು ಬರ್ತಾರೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಗೋಖಲೆ ಅವ್ರನ್ನ ಮೊದಲು ಭಾರತದಲ್ಲಿ ಭೇಟಿ, ಅಲ್ಲಿ ದಕ್ಷಿಣ ಆಫ್ರಿಕಾದ ಭೇಟಿ ಆದ ನಂತರ ಇಲ್ಲಿ ಬರ್ತಾರೆ. ಭಾರತದಲ್ಲಿ ನನ್ನಂಥ ಒಂದು ನಾಯಕತ್ವ ವಹಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಬರುತ್ತೆ. ಆಗ ಗೋಪಾಲ್ ಕೃಷ್ಣ ಗೋಖಲೆ ಅವ್ರು ಹೇಳ್ತಾರೆ, ಇಡೀ ಭಾರತದಾದ್ಯಂತ ಒಮ್ಮೆ ಪ್ರವಾಸ ಮಾಡು, ಆಗ ನಿನಗೆ ಈ ಜನಕ್ಕೆ ಏನು ಮಾಡಬೇಕು, ಯಾವ ಥರದ ನಾಯಕತ್ವ ಮಾಡಬೇಕು ಅನ್ನೋ ಅರಿವಾಗತ್ತೆ ಅಂತ. ಮತ್ತೆ ಅವರಿಲ್ಲಿ ದಿನ್ಶಾ ವಾಚ ಅಧ್ಯಕ್ಷದ ಆ ಒಂದು INCಯ 1911 ಸಭೆ ಮುಗಿಸ್ಕೊಂಡು ಮತ್ತೆ ದಕ್ಷಿಣ ಆಫ್ರಿಕಕ್ಕೆ ಹೋಗ್ತಾರೆ. ಅನಂತರ 1910ರಲ್ಲಿ ಪೂರ್ತಿ ದಕ್ಷಿಣ ಆಫ್ರಿಕಾದಲ್ಲಿ ಸೆಟಲ್ಮೆಂಟ್ ಮುಗಿಸಿ ಭಾರತಕ್ಕೆ ಹಿಂದಿರುಗ್ತಾರೆ. ಹೀಗೆ ಜನವರಿ 9ರಂದು ಭಾರತಕ್ಕೆ ಹಿಂದಿರುಗಿದ್ದರಿಂದ ಇವತ್ತು ಕೂಡ ಭಾರತದಲ್ಲಿ NRI ಡೇ, ಭಾರತೀಯ ಪ್ರವಾಸಿ ದಿವಸ್ ಅಂತ ಕೂಡ ಪ್ರತಿ ವರ್ಷ ಜನವರಿ 9ರಂದು ಆಚರಣೆ ಮಾಡ್ತೀವಿ. ಗಾಂಧೀಜಿಯವರು ಅಹಮದಾಬಾದಿನಲ್ಲಿ ಮೊದಲಿಗೆ ಸಾಬರ್ಮತಿ ಆಶ್ರಮವನ್ನು ಕಟ್ತಾರೆ. ಸಾಬರ್ಮತಿ ನದಿ ದಂಡೆ ಮೇಲೆ ಇದ್ದಿದ್ದರಿಂದ ಇದಕ್ಕೆ ಸಾಬರ್ಮತಿ ಆಶ್ರಮ ಅಂತಲೇ ಪ್ರಸಿದ್ಧಿ ಆಯಿತು. ಮುಂದೆ ತಮ್ಮ ರಾಜಕೀಯ ಗುರುವನ್ನಾಗಿ ಗಾಂಧೀಜಿಯವರು ಅದೇ ದಿನ್ಶಾ ವಾಚ ಅವರ ಅಧ್ಯಕ್ಷತೆಯ ಕಲ್ಕತ್ತಾದ INCನಲ್ಲೇ ಗೋಪಾಲ್ ಕೃಷ್ಣ ಗೋಖಲೆ ನನಗೆ ನಿಜವಾದ ಗುರು ಅಂತ ಹೇಳ್ಕೊತಾರೆ. ಮಾರ್ಗದರ್ಶನದ ಮೇರೆಗೆ ಈ ಡೈಲಾಗ್ನ ಅವ್ರು ಎಲ್ಲಿ ಹೇಳ್ತಾರೆ ಅಂದರೆ ಅದು ಇಂಪಾರ್ಟೆಂಟ್ ನಿಮಗೆ. ಅದು ವಾರಣಾಸಿನಲ್ಲಿ ನಡೆದಂತಹ ಘಟಿಕೋತ್ಸವದಲ್ಲಿ ಈ ಮಾತನ್ನು ಹೇಳ್ತಾರೆ ಅವರು. ನನ್ನ ರಾಜಕೀಯ ಗುರು ಗೋಪಾಲ್ ಕೃಷ್ಣ ಗೋಖಲೆ ಮಾರ್ಗದರ್ಶನ ಭಾರತದಾದ್ಯಂತ ಪ್ರವಾಸ ಮಾಡಿ ಇಲ್ಲಿನ ಜನರ ಶೋಚನೀಯ ಸ್ಥಿತಿಗಳನ್ನು ಕಾಣ್ತಾರೆ. ಹಾಗಾಗಿ ಇದು ಅವರ ಮೊದಲ ಸಾಮಾಜಿಕ ಅನುಭವ ಆಗಿತ್ತು. ಭಾರತ ಅಂದರೆ ಅವ್ರ ಮನಸ್ಸಲ್ಲಿದ್ದ ಕಲ್ಪನೆಗಳೇ ಬೇರೆ, ಆದರೆ ಪ್ರತಿ ಹಂತದಲ್ಲಿ ಅವರು ಇಡೀ ರಾಜ್ಯಗಳನ್ನು ಸುತ್ತದಾಗ ಗೊತ್ತಾಯಿತು ನಾನು ಅಂದ್ಕೊಂಡ ಭಾರತಕ್ಕೂ ಒರಿಜಿನಲಿ ಇಲ್ಲಿರೋ ಭಾರತಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಯಾಕೆ ಅಂತಂದರೆ ಪುರಾಣಗಳಿಂದ ಇಲ್ಲಿವರೆಗೂ ನಾವು ಹೇಳ್ತಾ ಬರ್ತಾ ಇರೋದು ಸಮೃದ್ಧಿಯಾದ ಭಾರತ ಅಂತ. ಬಟ್ ಎಲ್ಲ ಕಡೆ ಸಮೃದ್ಧಿ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ತಾ ಹೋದರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಗಾಂಧೀಜಿಯವರು ಈ ಶೋಚನೀಯ ಸ್ಥಿತಿಯನ್ನು ಕಂಡು ತುಂಬಾ ಮಮ್ಮಲ ಮರಗ್ತಾರೆ. ಗಾಂಧೀಜಿ ಮುಂದೆ ಭಾರತೀಯ ಸಮಾಜದ ವಾಸ್ತವ ಸ್ವರೂಪವನ್ನು ಅರ್ಥಕೊಂಡೆ ಅವರು ನೆಕ್ಸ್ಟ್ ಸ್ಟಾರ್ಟ್ ಮಾಡೋದೇ ಅವರ ರಾಜಕೀಯ ಜೀವನ ಪ್ರಾದೇಶಿಕ ಚಳುವಳಿಗಳಿಂದ. ಇದನ್ನು ಪ್ರಾದೇಶಿಕ ಚಳುವಳಿ ಅಂತ ಕರೀತಾರೆ. ಗಾಂಧೀಜಿಯವರ 3 ಪ್ರಾದೇಶಿಕ ಚಳುವಳಿಗಳು ಅಂದರೆ ಚಂಪಾರಣ್ಯ ಸತ್ಯಾಗ್ರಹ, ಅಹಮದಾಬಾದಲ್ಲಿ ಕಾರ್ಮಿಕರ ಹೋರಾಟ ಮತ್ತು ಕೇಡಾದಲ್ಲಿ ರೈತರ ಸತ್ಯಾಗ್ರಹ. ಈ 3 ಕೂಡ ತುಂಬ ಇಂಪಾರ್ಟೆಂಟ್. ಚಂಪಾರಣ್ಯದಲ್ಲಿ ಆಗಿನ ಕಾಲಕ್ಕೆ ರೈತರು ಬ್ರಿಟನ್ ಸರ್ಕಾರ ಒತ್ತಾಯಪೂರ್ವಕವಾಗಿ ಏನು ಬೆಳೆಸ್ತಾ ಇತ್ತು ನೀಲಿ ಬೆಳೆಯನ್ನು, ಅದರ ವಿರುದ್ಧ ರೈತರು ಅಸಮಾಧಾನ ಆಗಿದ್ದರು. ಯಾಕೆಂದರೆ ತೀನ್ ಕಟಿಯ ಸಿಸ್ಟಮಲ್ಲಿ 1/3 ಭಾಗದಲ್ಲಿ ಅದನ್ನು ಬೆಳಿಲೇಬೇಕಾಗಿತ್ತು ರೈತರು. ಬಟ್ ಬೆಳೆದ ಬೆಳೆಗೆ ಉತ್ತಮ ಬೆಲೆ ಇರಲಿಲ್ಲ. ಆದರೆ ಬೆಲೆ ಹೀಗೆ ದಿಢೀರಾಗಿ ಡೌನ್ ಆಗೋದಕ್ಕೂ ಕಾರಣ ಜರ್ಮನ್ ದೇಶ ತನ್ನದೇ ಆದಂಥ ಕೃತಕವಾದ ಡೈಯನ್ನು ಉತ್ಪಾದನೆ ಮಾಡಿತ್ತು. ಹಾಗಾಗಿ ಅನಿವಾರ್ಯವಾಗಿ ಇದನ್ನು ಬೆಳಿಬೇಕಾ ಬೇಡವಾ ಅನ್ನೋ ಸಂದಿಗ್ಧತೆಯಲ್ಲೇ ಇದ್ದರು. ತೆರಿಗೆಯನ್ನು ಕಟ್ಟೋಕ್ಕಾಗದೆ ರೈತರು ತುಂಬ ಕಷ್ಟಪಡ್ತಾಯಿದ್ರು. ಆಗ ರಾಜೇಂದ್ರ ಪ್ರಸಾದ್ ಈ ಸಂಘಟನೆಯನ್ನು ಶುರು ಮಾಡ್ತಾರೆ. ಗಾಂಧೀಜಿಯವರನ್ನು ಈ ಸಂಘಟನೆ ನೇತೃತ್ವವನ್ನು ವಹಿಸ್ಕೊಳ್ಬೇಕಾದ ಸಂದರ್ಭ ಬರುತ್ತೆ. ಗಾಂಧೀಜಿಯವರು ಬರ್ತಾರೆ. ಈ ಸಂದರ್ಭದಲ್ಲೇ ಗಾಂಧೀಜಿಯವರ ದಿ ಬೆಸ್ಟ್ PA ಅಂತ ಕರೆಸ್ಕೊಳ್ಳೋ ಮಹಾದೇವ್ ದೇಸಾಯಿ ಕೂಡ ಇಲ್ಲಿಂದ ಶುರು ಮಾಡ್ತಾರೆ. ಗಾಂಧೀಜಿಯವರ ಹೋರಾಟದ ಎಲ್ಲ ಮಜಲುಗಳಲ್ಲಿ ಮಹಾದೇವ್ ದೇಸಾಯಿಯವರು ಅವ್ರ PA ಆಗಿದ್ದರು. ಎಲ್ಲಿವರೆಗೆ 1942 ಕ್ವಿಟ್ ಇಂಡಿಯಾ ಮೂಮೆಂಟ್ವರೆಗೂ ಕೂಡ. 44ರಲ್ಲಿ ಅವರು ಸತ್ತೋಗ್ತಾರೆ. ಕಸ್ತೂರಬಾ ಗಾಂಧಿ ನಂತರ ಸಾಯೋದಾಗ ಗಾಂಧೀಜಿ ಬಹಳ
ವ್ಯಥೆ ಪಟ್ಕೊಳ್ಳೋದು ಆವಾಗಲೇ. ಒಂದು ಕಡೆ 44ರಲ್ಲಿ ಕಸ್ತೂರಬಾ ಸತ್ತೋಗ್ತಾರೆ, ಜೊತೆಗೆ ಮಹಾದೇವ್ ದೇಸಾಯಿ ಸತ್ತೋಗ್ತಾರೆ. ಅವ್ರಿಗೆ ಒಂದು ರೀತಿ ತನ್ನ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳ ಸ್ಪಷ್ಟನೆ ಕೊಡೋರು ಇಬ್ಬರೂ ಹೋಗಿದಾಗ ಬಹಳ ಬೇಜಾರಾಗ್ತಾರೆ. ಅವಾಗ ಪ್ಯಾರೇಲಾಲ್ ಅವರು ಗಾಂಧೀಜಿಯವರ ಪಿ ಎ ಆಗ್ತಾರೆ. ಮಹಾದೇವ್ ದೇಸಾಯಿ ಜಾಗಕ್ಕೆ ಪ್ಯಾರೇಲಾಲ್ ಬರ್ತಾರೆ. ಆಮೇಲೆ ತನ್ನ ಹೆಂಡತಿಯ ಆ ಒಂದು ವ್ಯಕ್ತಿತ್ವದ ರೀತಿಯಲ್ಲಿ ಮಾತುಗಳನ್ನು ಹೇಳ್ತಕ್ಕಂಥ ಆಚಾರ್ಯ ವಿನೋಬಾ ಭಾವೆಯವರು ಭಗವದ್ಗೀತೆಯನ್ನು ಪಠನೆ ಮಾಡ್ತಾ 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 ಗಾಂಧೀಜಿಯವ್ರ ಜೊತೆಗೇ ಸಾಕ್ಕೊಂಡು ಬರ್ತಾರೆ. ಹಾಗಾಗಿ ದಕ್ಷಿಣದ ಗಾಂಧಿ ಅಂತಂದರೆ ನಾವು ಆಚಾರ್ಯ ವಿನೋಬಾ ಭಾವೆಯವರ ಹೆಸರನ್ನು ಹೇಳ್ತೀವಿ. ಈ ಚಂಪಾರಣ್ಯದಲ್ಲಿ ಹೋರಾಟ ನಡೀತಾ ಇತ್ತು. ಗಾಂಧೀಜಿಯವರು ಇದರ ನೇತೃತ್ವ ವಹಿಸ್ಕೋತಾರೆ. ಭಾರತದಲ್ಲಿ ಗಾಂಧೀಜಿಯವರ ಮೊಟ್ಟ ಮೊದಲ ಸತ್ಯಾಗ್ರಹ ಅಂದ್ರೇ ಈ ಚಂಪಾರಣ್ ಸತ್ಯಾಗ್ರಹ. ಚಂಪಾರಣ್ಯದಲ್ಲಿ ಹೋರಾಟ ಆಗುತ್ತೆ, ರೈತರಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ, ಕಾನೂನಲ್ಲಿ ಬದಲಾವಣೆಗಳಾಗತ್ತೆ. ನೆಕ್ಸ್ಟ್ ಅದರಾದ ನಂತರ ಗುಜರಾತ್ನ ಅಹಮದಾಬಾದಲ್ಲಿ ಕಾರ್ಮಿಕರ ಹೋರಾಟ. ಪ್ಲೇಗ್ ಬಂದ ಸಂದರ್ಭದಲ್ಲಿ ಅಂಬಲಾಲ್ ಸಾರಾಭಾಯಿ ತನ್ನ ಕಾರ್ಖಾನೆ ಮಾಲೀಕರಿಗೆ ಅಲ್ಲ ನೌಕರರಿಗೆಲ್ಲ ಹೇಳ್ದ, ಈಗ ಪ್ಲೇಗ್ ಬಂದಿತ್ತು, ಕಾರ್ಮಿಕರು ಯಾರು ಬರ್ತಾ ಇರಲಿಲ್ಲ, ಈಗ ನಿಮಗೆ ದೊಡ್ಡ ಮಟ್ಟದ ಬೋನಸ್ ಕೊಡ್ತೀನಿ, ಬಂದು ಕೆಲಸ ಮಾಡಿ ಅಂತ. ಕೆಲಸ ಮಾಡಿದರು, ಕಂಪನಿ ಡೆವಲಪ್ ಆಯಿತು. ಈ ಕಡೆ ಪ್ಲೇಗೂ ಹೋಯಿತು. ಪ್ಲೇಗಲ್ಲಿ ಭಾಳಷ್ಟು ಜನ ಕಳ್ಕೊಂಡಿದ್ದರು ತಮ್ಮ ಕುಟುಂಬಸ್ಥರನ್ನು. ಆದರೂ ಜೀವ ಉಳಿಸ್ಕೊಂಡವರು ಈಗ ಬೋನಸ್ ಕೇಳಿದ್ರು. ಬೋನಸ್ ಕೊಡಲ್ಲ ಅಂದಾಗ ಅವನ ವಿರುದ್ಧವೇ ಅದೇ ಮನೆಯ ಹೆಣ್ಣುಮಗಳು ಅನಸೂಯ ಸಾರಾಭಾಯಿ ಅಹಮದಾಬಾದ್ ಕಾರ್ಮಿಕರ ಪರವಾಗಿ ನಿಲ್ಕೋತಾರೆ. ಇಂಗ್ಲೆಂಡಲ್ಲಿ ಓದ್ಕೊಂಡು ಬಂದು ಡಾಕ್ಟರ್ ಪದವಿಯನ್ನು ಪಡ್ಕೊಂಡವರು, ಅತ್ಯುತ್ತಮ ವಿದ್ವಾನ್ ಆಗಿದ್ದಂಥವ್ರು ಅನಸೂಯ ಸಾರಾಭಾಯಿ ತನ್ನ ಅಂಬಲಾಲ್ ಸಾರಾಭಾಯಿ ಮಾಡ್ತಾ ಇದ್ದಂತಹ ಈ ಹೋರಾಟವನ್ನು ಅವಳು ಸಹಿಸೋದಿಲ್ಲ. ಈ ಹೋರಾಟದಿಂದ ತಂದೆ ಮಗಳ ವಿರುದ್ಧವೇ ದೊಡ್ಡ ಮಟ್ಟದ ಒಂದು ಚರ್ಚೆಗಳು ನಡೆದಾಗ ಗಾಂಧೀಜಿ ಇದರ ನಾಯಕತ್ವ ವಹಿಸ್ಕೋತಾರೆ. ಗಾಂಧೀಜಿಯವರ ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ ನಡೆದದ್ದೇ ಅಹಮದಾಬಾದಲ್ಲಿ. ಅಲ್ಲಿಗೆ ಕಾರ್ಮಿಕರಿಗೆ ಸಿಗಬೇಕಾದಂಥ ಬೋನಸ್ ಮತ್ತು ಅಂಬಲಾಲ್ ಕೊಡ್ತಿದ್ದಂಥ ಬೋನಸ್ ಇವೆರಡರ ಮಧ್ಯೆ ಹೊಂದಾಣಿಕೆಯನ್ನು ತರ್ತಾರೆ ಗಾಂಧೀಜಿ. ನೆಕ್ಸ್ಟ್ ನಡೆದದ್ದು ಖೇಡಾದಲ್ಲಿ. ಗುಜರಾತ್ನ ಖೇಡಾದಲ್ಲಿ ಸತ್ಯಾಗ್ರಹ ನಡೀತು. ಖೇಡಾದಲ್ಲಿ ಬರಗಾಲ ಬಂದಿತ್ತು, ಆದರೆ ಬೊಂಬೈ ಪ್ರಾಂತ್ಯದ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ ಹಾಕಿತ್ತು. ಯಾಕೆಂದರೆ 25% ಉತ್ಪನ್ನ ಬರದೇ ಇದ್ದರೆ ನೀವು ಆ ವರ್ಷ ಟ್ಯಾಕ್ಸ್ ಹಾಕಂಗಿರಲಿಲ್ಲ. ಇದು ಇಂಗ್ಲೆಂಡ್ನ ನಮ್ಮಲ್ಲಿ ರೂಲ್ಸ್ ಇತ್ತು. ಬಟ್ ಅಷ್ಟು ಬರದೇ ಇದ್ದರೂ ಕೂಡ ಟ್ಯಾಕ್ಸ್ನನ್ನು ಇನ್ನೂ ಹೆಚ್ಚಿಗೆ ಮಾಡಲಾಗಿತ್ತು. ಅದರ ವಿರುದ್ಧ ರೈತರೆಲ್ಲ ಹೋರಾಟ ಮಾಡ್ತಾಯಿದ್ರು. ಹಾಗೇ ಸರ್ದಾರ ವಲ್ಲಭಾಯ್ ಪಟೇಲ್ ಅವರ ಒಂದು ಡೈರೆಕ್ಷನ್ಸಲ್ಲಿ ಅವರ ಮಗಳು ಮಣಿಬೇನ್ ಈ ಸತ್ಯಾಗ್ರಹದ ಒಂದು ರೂಪುರೇಷೆಯನ್ನು ಸೆಟ್ ಮಾಡ್ತಾಳೆ. ಭಾರತದಲ್ಲಿ ಮಹಿಳಾ ಸಂಘಟನೆಗಳು ಪಾಲ್ಗೊಂಡಂಥ ಒಂದು ಅದ್ಭುತವಾದಂತಹ ಹೋರಾಟ ಅಂದರೆ ಖೇಡಾ ಸತ್ಯಾಗ್ರಹ. ಹಾಗಾಗಿನೇ ಈ ಖೇಡಾ ಸತ್ಯಾಗ್ರಹದಲ್ಲಿ ತುಂಬ ಜನ ಸ್ತ್ರೀ ಸಂಘಟನೆಗಳು ಭಾಗವಹಿಸ್ತವೆ, ಹೋರಾಟ ಮಾಡ್ತಾರೆ, ಸಕ್ಸಸ್ ಆಗುತ್ತೆ. ವಲ್ಲಭಾಯ್ ಪಟೇಲ್ ಅವ್ರಿಗೇ ಆ ಸಂಘಟನೆಯ ಹೆಣ್ಣು ಮಕ್ಕಳೇ ತು ಹಮಾರ ಸರ್ದಾರ್ ಹೇ ಅಂತಾರೆ. ಅವತ್ತಿಂದ ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ ಅಂತ ಬಂತು. ಅದನ್ನು ಗಾಂಧೀಜಿ ಮರು ಉಲ್ಲೇಖ ಮಾಡಿದ್ರಿಂದಾಗಿ ಇತಿಹಾಸದಲ್ಲಿ ಒಂದು ಮಿಸ್ಟೇಕ್ಸ್ ಆಗೋಯ್ತು. ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ ಅಂತ ಬಿರುದು ಕೊಟ್ಟಿದ್ದು ಯಾರು ಅಂದರೆ ಗಾಂಧೀಜಿ ಅಂತೀವಿ. ಅಲ್ಲ, ಅದು ಒರಿಜಿನಲ್ ಸತ್ಯ ಮಣಿಬೇನ್ ಅವಳ ನೇತೃತ್ವದ ಹೋರಾಟಗಾರದ ಎಲ್ಲ ಮಹಿಳೆಯರು ಮಗಳಿವಳು ವಲ್ಲಭಾಯ್ ಪಟೇಲ್ ಅವರಿಗೆ. ಅವಳು ಕೊಟ್ಟಂತಹ ಒಂದು ಬಿರುದೇ ಇದು. ಅವರ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ವಲ್ಲಭಾಯ್ ಪಟೇಲ್ ಅವ್ರನ್ನ ಹೊಗಳ್ತಾರೆ. ಹಾಗಾಗಿ ಖೇಡಾ ಸತ್ಯಾಗ್ರಹ ಸಕ್ಸಸ್ಫುಲ್ ಆಯಿತು. ಈ ಮೂರು ಪ್ರಾದೇಶಿಕ ಚಳುವಳಿಗಳ ನಂತರ ಬರೋದೇ ಗಾಂಧೀಜಿಯವರ ರಾಷ್ಟ್ರೀಯ ಚಳುವಳಿ. ತುಂಬಾ ಅಟ್ರಾಕ್ಟಿವ್ ಚಳುವಳಿ. ನಾನು ನಿನ್ನೆ ಹೇಳಿದೆ, ಬ್ಲ್ಯಾಕ್ ಆ್ಯಕ್ಟ್ ಅಂತೇನು ಕರಿತೀವಿ, ರೌಲತ್ ಕಾಯ್ದೆ. ಯಾವುದೇ ಅಪರಾಧಿಯನ್ನು ವಿಚಾರಣೆ ಮಾಡ್ದೇ ಜೈಲಿಗೆ ಹಾಕಿ ಅವನಿಗೆ ಸ್ವತಃ ಲಾಯರನ್ನು ಕೇಳೋದಕ್ಕೂ ಅನುಮತಿಯನ್ನು ಕೊಡದೇ ನೇರವಾಗಿ ಶಿಕ್ಷೆಯನ್ನು ಕೊಡ್ತಕ್ಕಂಥ ಪದ್ಧತಿ. ಇದನ್ನು ವಿರೋಧಿಸಿನೇ ಇಡೀ ದೇಶಾದ್ಯಂತ ಗಾಂಧೀಜಿಯವರು ಮೊಟ್ಟ ಮೊದಲ ರಾಷ್ಟ್ರೀಯ ಚಳುವಳಿಯನ್ನು ಸೆಟ್ ಮಾಡ್ತಾರೆ. ಇದೇ ರೌಲತ್ ಕಾಯ್ದೆ ನಡೆಯೋ ಸಂದರ್ಭದಲ್ಲೇ ಜಲಿಯನ್ ವಾಲಾಬಾಗ್ ದುರಂತ ಕೂಡ ಪಂಜಾಬಲ್ಲಿ ನಡೆದೋಯ್ತು. ಅಂಥ ಘೋರ ಹಿಂಸಾಕೃತ್ಯದ ವಿರುದ್ಧ ಗಾಂಧೀಜಿ ಹೋರಾಟವನ್ನು ಮಾಡ್ತಾರೆ. ಖಿಲಾಫತ್ ಚಳುವಳಿ ಮೂಲಕ ತಮ್ಮ ನಾಯಕತ್ವವನ್ನು ಕೂಡ ವಹಿಸ್ಕೊತಾರೆ. ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಹೋರಾಟವನ್ನು ಮಾಡ್ತಾರೆ. ಆ ಮುಖಾಂತರ ಹಿಂದೂ ಮುಸ್ಲಿಂ ನಡುವೆ ಸಾಮರಸ್ಯವನ್ನು ಏರ್ಪಡಿಸಿ ಹೋರಾಟವನ್ನು ಸೆಟ್ ಮಾಡಿ ಸಕ್ಸಸ್ ಕೂಡ ಆಗ್ತಾರೆ.
ಆದರೆ ಒಂದು ಕಡೆ ನಮ್ಗೆ ವಿಚಾರ ಗೊತ್ತಾಗಬೇಕು, ಏನಿದು ಖಿಲಾಫತ್ ಚಳುವಳಿ ಅಂತ. ಭಾರತದಲ್ಲಿ ಇದ್ದಂಥ ಮುಸ್ಲಿಂ ಸಂಘಟನೆಗಳು ಬ್ರಿಟನ್ನ ವಿರುದ್ಧ ಧಿಕ್ಕಾರ ಕೂಗೋದು, ಅದೇ ಖಿಲಾಫತ್, ನಾವು ನಿಮ್ಮ ವಿರುದ್ಧ ಇದ್ದೀವಿ ಅಂತ ಹೇಳೋದು. ಹಾಗಾಗಿದ್ದು ಯಾಕೆ? ಒಂದನೇ ಮಹಾಯುದ್ಧ ನಡೆದೋಗಿತ್ತು. ಟರ್ಕಿ ನಿಮಗೆಲ್ಲ ಗೊತ್ತಿದೆ, ಖಲೀಫನ ಆಡಳಿತದ ಕೈಗಳಿಗಿತ್ತು. ಈಗ ಖಲೀಫ್ ಮುಸ್ಲಿಮರ ಧರ್ಮಗುರು. ಆದರೆ ಲಂಡನ್, ಇಂಗ್ಲೆಂಡ್ ಏನು ಮಾಡಿತ್ತು ಅಂದರೆ ಖಲೀಫ್ನ ಈ ಒಂದು ಅಧಿಕಾರವನ್ನು ಮೊಟಕುಗೊಳಿಸ್ಬಿಟ್ಟು ಸಂಪೂರ್ಣ ಖಲೀಫನ ಅಧೀನದ ಪ್ರಾಂತ್ಯಗಳನ್ನು ಇಂಗ್ಲೆಂಡ್ ವಶಪಡಿಸ್ಕೊಂಡಿತ್ತು. ಕೇವಲ ಮೆಕ್ಕಾ ಮದೀನಕ್ಕೆ ಮಾತ್ರ ಖಲೀಫನ ಅಧಿಕಾರವನ್ನು ಮೊಟಕುಗೊಳಿಸುವಷ್ಟು ಮಟ್ಟಿಗೆ ಬಂದ್ಬಿಡ್ತು. ಹಾಗಾಗಿನೇ ಎಲ್ಲ ಮುಸ್ಲಿಂ ಸಂಘಟನೆಗಳು ಪ್ರಪಂಚದಾದ್ಯಂತ ಖಿಲಾಫತ್ ಚಳುವಳಿಯನ್ನು ಸೆಟ್ ಮಾಡಿದ್ವು. ಒಂದನೇ ವಿಶ್ವ ಸಮರದಲ್ಲಿ ಟರ್ಕಿ ಬ್ರಿಟನ್ನಿನ ವಿರುದ್ಧವಾಗಿ ನಿಂತಿದ್ದರಿಂದಾಗಿ, ಯುದ್ಧದಲ್ಲಿ ಪರಾಭವಗೊಂಡಿದ್ದರಿಂದಾಗಿ, ಅದ್ರ ಭಾಗವಾಗಿದ್ದ ಅರೇಬಿಯಾ, ಜೋರ್ಡಾನ್, ಇರಾಕ್ ಎಲ್ಲ ಸ್ವತಂತ್ರ ರಾಜ್ಯಗಳನ್ನು ಮಾಡಿದ್ದರಿಂದಾಗಿ ಇದು ಧರ್ಮಗುರುಗಳಿಗೆ ಮಾಡಿದ ಅವಮಾನ ಅಂಥೇಳಿ ಖಿಲಾಫತ್ ಚಳುವಳಿ ಪ್ರಪಂಚದಾದ್ಯಂತ ನಡೀತಾ ಇತ್ತು. ಬಟ್ ಇದೇ ಸಂದರ್ಭದಲ್ಲಿ ಟರ್ಕಿನಲ್ಲಿ ಹುಟ್ಕೊಂಡಂತಹ ಶ್ರೇಷ್ಠ ನಾಯಕ ಅವನೇ ಕಮಲ್ ಪಾಷಾ. ಇವ್ರ ಬಗ್ಗೆ ನೀವು ಓದಬೇಕು ಕಂಡ್ರೆ, ಬರೇ 2-3 ವರ್ಷದಲ್ಲಿ ಟರ್ಕಿಯನ್ನು ನಂಬರ್ 1 ಸ್ಟೇಟ್ ಮಾಡ್ತಾನೆ. ಈ ಖಲೀಫ್ ಅರಸೊತ್ತಿಗೆಯನ್ನು ಕಿತ್ತಾಕಿ ಸ್ವತಂತ್ರಗೊಂಡ ಮೇಲೆ ನಾವು ಮುಸ್ಲಿಮ್ಸ್ ಹೆಂಗೆ ಬದುಕಬೇಕು ಅಂತ ಹೇಳ್ಕೊಡ್ತಾನೆ. ಆಧುನಿಕತೆಗೆ ನಮ್ಮನ್ನು ನಾವು ಹೇಗೆ ಟರ್ನ್ ಮಾಡಬೇಕು ಅಂತ ಹೇಳ್ಕೊಡ್ತಾನೆ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ದ ಭಾರತೀಯ ಮುಸ್ಲಿಮರು ಕೂಡ ಖಲೀಫನ ಪರವಾಗಿಯೂ ಬ್ರಿಟನ್ನ ವಿರುದ್ಧವಾಗಿಯೂ ಆಂದೋಲನವನ್ನು ಸೆಟ್ ಮಾಡಿದ್ರು. ಇದನ್ನೇ ಖಿಲಾಫತ್ ಅಂತ ಕರಿತೀವಿ. ಭಾರತದಲ್ಲೂ ಕೂಡ ಅಂಥ ಮುಸ್ಲಿಂ ಸಂಘಟನೆಯ ನಾಯಕರಾಗಿದ್ದಂಥ ಸಹೋದರರು ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಇವರು ಇದರ ಮುಂದಾಳತ್ವ ವಹಿಸಿದ್ರು. ನಡೀತಾ ಇದ್ದಿದ್ದು ರೌಲತ್ ಕಾಯ್ದೆ ವಿರುದ್ಧದ ಹೋರಾಟ. ಅದೇ ಸಂದರ್ಭದಲ್ಲಿ ಜಲಿಯನ್ ವಾಲಾಬಾಗ್ ಇಲ್ಲಿ ನಡೆದ್ರೆ ಅಲ್ಲಿ ಟರ್ಕಿನಲ್ಲಿ ಅದು ನಡೆದೋಗಿತ್ತು. ದೇಶದಲ್ಲಿ 2 ಆಂದೋಲನಗಳು ವಿಭಿನ್ನ ರೀತಿಯಲ್ಲಿ ನಡಿಬಾರ್ದು ಅಂತ ಗಾಂಧೀಜಿ ಇದನ್ನು ಒಟ್ಟುಗೂಡಿಸ್ತಾರೆ. ಖಿಲಾಫತ್ ಮತ್ತು ಜಲಿಯನ್ ವಾಲಾಬಾಗ್, ರೌಲತ್ ಕಾಯ್ದೆ ಇವೆಲ್ಲ ಒಟ್ಟುಗೂಡಿಸಿದ ಸಂಘಟನೆಗಳ ಮುಂದೆ ಗಾಂಧೀಜಿ ಮೊದಲ ಬಾರಿಗೆ ಒಂದು ರಾಷ್ಟ್ರೀಯ ನಾಯಕರಾಗಿ ಕಾಣಿಸ್ಕೋತಾರೆ. ನೆಕ್ಸ್ಟ್ ನಾವು ಗಾಂಧಿ ಯುಗದಲ್ಲಿ ಕಲಿಬೇಕಾದ ಇಂಪಾರ್ಟೆಂಟ್ ಅಂದರೆ ಅಸಹಕಾರ ಚಳುವಳಿ ಬಗ್ಗೆ. ತುಂಬ ಚೆನ್ನಾಗಿದೆ. ಗಾಂಧೀಜಿಯವ್ರ ನಾಯಕತ್ವದಲ್ಲಿ ಅಸಹಕಾರ ಚಳುವಳಿ ಶುರುವಾಗುತ್ತೆ. ನಾನ್ ಕೋಆಪರೇಷನ್ಸ್ ಮೂಮೆಂಟ್ ಅಂತ ಕರಿತೀವಿ. ಇವರು ಸರ್ಕಾರದೊಂದಿಗೆ ಯಾವುದೇ ಕಾರಣಕ್ಕೂ ಭಾರತೀಯರು ಸಹಕಾರ ಕೊಡಬಾರ್ದು. ಅಂದರೆ ಸರ್ಕಾರಿ ಉದ್ಯೋಗದಲ್ಲಿದ್ದಂತಹ ಏನು ಟೀಚರ್ ಹುದ್ದೆ ಮಾಡೋರು ರಾಜೀನಾಮೆ ಕೊಡಬೇಕು, ಲಾಯರ್ಗಳಾಗಿದ್ದವರು ರಾಜೀನಾಮೆ ಕೊಡಬೇಕು, ಅವರ ಶಾಲೆಗಳಲ್ಲಿ ಓದ್ತಾ ಇದ್ದವರು ಹೊರಗೆ ಬರಬೇಕು. ನಿಮಗಾಗಿ ಹೊರಗೆ ಬಂದ ಹುಡುಗರಿಗೆ ನಾವು ರಾಷ್ಟ್ರೀಯ ಶಾಲೆಗಳನ್ನು ಕೊಡ್ತೀವಿ, ನ್ಯಾಷನಲ್ ಸ್ಕೂಲ್ಸ್, ಅಲ್ಲಿ ಜಾಯ್ನ್ ಆಗಬೇಕು, ರಾಷ್ಟ್ರೀಯತೆ ಪಾಠಗಳನ್ನೇ ಕಲಿಸ್ಬೇಕು ಅಂತ. ಸ್ವರಾಜ್ಯಕ್ಕಾಗಿ ನೀವೆಲ್ಲರೂ ಹೋರಾಡಬೇಕು ಅಂದಾಗ ನ್ಯಾಯಾಲಯಗಳು, ಶೈಕ್ಷಣಿಕ ಸಂಸ್ಥೆಗಳು, ಶಾಸಕಾಂಗ ಸಭೆಗಳಲ್ಲಿ ಆಯ್ಕೆ ಆದಂಥವ್ರು ರಾಜೀನಾಮೆ ಕೊಡ್ತಾರೆ. ಚುನಾವಣೆಗಳಲ್ಲಿದ್ದಂಥವ್ರು ಬಿಡಿ ಸರಕುಗಳನ್ನು ಬಹಿಷ್ಕಾರ ಮಾಡಲಾಗತ್ತೆ. ಹೋರಾಟ ದೊಡ್ಡ ಮಟ್ಟದಲ್ಲಿ ಸೆಟ್ ಆಯಿತು. ಗಾಂಧೀಜಿಯವರೀಗ ಸರ್ಕಾರಿ ಕಾರ್ಯಕ್ರಮಗಳನ್ನೆಲ್ಲ ಬಹಿಷ್ಕರಿಸಿದ್ರು. ತಮಗೆ ನೀಡಿದ್ದ ಬಿರುದುಗಳನ್ನೆಲ್ಲ ವಾಪಸ್ ಹಾಕಿದರು. ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಈ ಒಂದು ಚಳುವಳಿಯನ್ನು ರಚನಾತ್ಮಕವಾಗಿ ಗಾಂಧೀಜಿ ರೂಪಿಸ್ತಾರೆ. ಇದೇ ಸಂದರ್ಭದಲ್ಲಿ ನೂಲುವುದನ್ನು ಕೂಡ ಪ್ರೋತ್ಸಾಹಿಸ್ತಾರೆ. ಸ್ವದೇಶಿ ಕಾನ್ಸೆಪ್ಟಲ್ಲಿ ನೇಯುವುದನ್ನು ಪ್ರೋತ್ಸಾಹಿಸ್ತಾರೆ. ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡೋದಕ್ಕೆ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಹಿಂದೂ ಮುಸ್ಲಿಂ ನಡುವಿನ ಸಾಮರಸ್ಯ ಮೂಡಿಸೋದಕ್ಕೆ ಕ್ರಮಗಳನ್ನು ಹಾಕ್ತಾರೆ. ಈ ಕಾಲಘಟ್ಟದಲ್ಲಿ ನಮಗೆ ಚಿತ್ತರಂಜನ್ ದಾಸ್ನಂತಹ, ಮೋತಿಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಅವಾಗ ಯಂಗ್ ಲೀಡರ್ ಸುಭಾಷ್ ಚಂದ್ರ ಬೋಸ್ ಇಂಥವರೆಲ್ಲ ಸೇರಿಕೊಂಡ್ರು. ಜವಾಹರ್ಲಾಲ್ ನೆಹರು ಅಂಥವರೆಲ್ಲ ಎಲ್ಲರೂ ಅಹಿಂಸಾತ್ಮಕ ಸತ್ಯಾಗ್ರಹದ ವಿಧಾನಗಳಿಂದ ಎಲ್ಲ ಸ್ತರದಲ್ಲೂ ಹೋರಾಟ ಮಾಡೋದಕ್ಕಾಗಿ ಇದರಲ್ಲಿ ಸಂಘಟನೆಗೆ ಬರ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳಿದ್ದರು, ರೈತರಿದ್ದರು, ಮಹಿಳೆಯರಿದ್ದರು, ಎಲ್ಲರೂ ಇದ್ದರು. ಆವಾಗಲೇ ರವೀಂದ್ರನಾಥ್ ಟ್ಯಾಗೋರ್ ತಮ್ಮ ನೈಟ್ ಹುಡ್ ಪದವಿಯನ್ನು ವಾಪಸ್ ಕೊಡ್ತಾರೆ. ಗಾಂಧೀಜಿಯವರು ಕೈಸರೆ ಹಿಂದ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸ್ತಾರೆ. ಇದು ಬ್ರಿಟನ್ ಸರ್ಕಾರಕ್ಕೆ ದೊಡ್ಡ ಅವಮಾನ ಕೂಡ ಆಯಿತು. ಹಾಗಾಗಿ ಬ್ರಿಟನ್ನ ಆಡಳಿತ ವಿರುದ್ಧ ಇವರೆಲ್ಲ ಮಾಡ್ತಾ ಇರೋದನ್ನು ನೋಡಿ ಸರ್ಕಾರ ಈ ಚಳುವಳಿಯನ್ನು ಹತ್ತಿಕ್ಕಬೇಕು ಅಂತೇಳಿ ದಮನ ಕಾರ್ಯಕ್ರಮಗಳನ್ನು ಕೈಗೊಳ್ತು. ಚಳುವಳಿ ಅಹಿಂಸಾತ್ಮಕವಾಗೇ ನಡೀತಾ ಇತ್ತು. ಆದರೆ ಅಚಾನಕ್ಕಾಗಿ ಒಂದು ಘಟನೆ ನಡೀತು. ಉತ್ತರ ಪ್ರದೇಶದ ಚೌರಿ ಚೌರಾದಲ್ಲಿ
ಸಾಮಾನ್ಯವಾಗಿ ಹೋಗ್ತಾ ಇದ್ದಂಥ ಜನಸಂಘಟನೆಯ ಮೇಲೆ ಪೊಲೀಸ್ನವರು ಉದ್ರಿಕ್ತ ಕ್ರಮಗಳನ್ನು ಕೈಗೊಂಡರು. ಹಾಗಾಗಿ ಜನಸಾಮಾನ್ಯರ ಆ ಸಹನೆಯ ಕಟ್ಟೆ ಒಡೆದೋಗಿತ್ತೋ, ಹಿಂಸಕೃತ್ಯದಲ್ಲಿ ತೊಡಗಿದ್ರು, ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟಿದ್ರು, 22 ಮಂದಿ ಪೊಲೀಸರು ಸಜೀವವಾಗಿ ಸುಟ್ಟೋದ್ರು. ಈ ಘಟನೆಯಿಂದ ಗಂಭೀರವಾಗಿ ಗಾಂಧೀಜಿ ನೊಂದ್ಕೊಳ್ತಾರೆ. ನಮ್ಮ ಅಹಿಂಸಾ ಸಿದ್ಧಾಂತಕ್ಕೆ ಇದು ವಿರುದ್ಧವಾಗಿದೆ, ಜನರು ಈ ರೀತಿ ವರ್ತನೆ ಮಾಡಬಾರ್ದು, ಅವ್ರು ಎಷ್ಟೇ ನಮ್ಮನ್ನು ಹೊಡೀಲಿ ಬಡೀಲಿ ನಾವು ಅದರ ವಿರುದ್ಧ ಹೋಗಬಾರ್ದು ಅನ್ನೋದು ಗಾಂಧೀಜಿಯವ್ರ ನೀತಿ. ಇದನ್ನು ಕಂಡುಬಿಟ್ಟೆ ಗಾಂಧೀಜಿ ಅಸಹಕಾರ ಚಳವಳಿಯನ್ನು ಸ್ಟಾಪ್ ಮಾಡ್ತಾರೆ. ಆವಾಗಲೇ ಚಿತ್ತರಂಜನ್ ದಾಸ್, ಸುಭಾಷ್ ಚಂದ್ರ ಬೋಸ್, ಮೋತಿಲಾಲ್ ನೆಹರು ಅಂತವ್ರಿಗೆ ಗಾಂಧೀಜಿಯವರು ಈ ಕ್ರಮ ಸಿಟ್ಟು ಬಂದುಬಿಡ್ತು. ಇನ್ನೊಂದು 10 ದಿನಗಳ ಕಾಲ ಹೋರಾಟ ಮಾಡಿದ್ರೆ ಭಾರತ ಸ್ವತಂತ್ರ ಆಗ್ತಾ ಇದೆ, ಇಂಥ ಸ್ವತಂತ್ರವಾಗುವ ಸಮಯದಲ್ಲಿ ಚಳುವಳಿ ರಾಷ್ಟ್ರಾದ್ಯಂತ ನಡೀತಾ ಇದೆ, ಗಾಂಧೀಜಿ ಇದನ್ನು ಸ್ಟಾಪ್ ಮಾಡಿದ್ರಲ್ಲ, ಇದು ತುಂಬಾ ಬೇಜಾರಾಗಿತ್ತು. ಹಾಗಾಗಿನೇ ಕಾಂಗ್ರೆಸ್ನ ಬಿಟ್ಟು ಹೊರಗೋಗಬೇಕು ಅಂಥೇಳಿ ಒಂದಿಷ್ಟು ಜನರು ಸೃಷ್ಟಿಯಾಗ್ತಾರೆ. ಸ್ವರಾಜ್ಯ ಸ್ಥಾಪಿಸುವಲ್ಲಿ ಅಸಹಕಾರ ಚಳುವಳಿ ವಿಫಲವಾದರೆ ಇದೊಂದು ಪ್ರಪ್ರಥಮ ಜನಾಂದೋಲನ ಪ್ರೋಗ್ರಾಮ್ ಆಗಿಯೂ ಕೂಡ ಸೆಟ್ ಆಗಿತ್ತು. ರಾಷ್ಟ್ರೀಯ ಭಾವನೆಗಳಿಗೆ ಭಾರತ ಒಂದು ಹಂತದಲ್ಲಿ ಹೋರಾಟ ಮಾಡೋ ನೆಲೆ ಕಂಡುಕೊಳ್ತು. ಮುಂದೆ 1924-29ರಲ್ಲಿ ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ಗಾಂಧೀಜಿ ಭಾಗವಹಿಸಿ ಖಾದಿ ಜನಪ್ರಿಯಗೊಳಿಸ್ತಾರೆ. ಕರ್ನಾಟಕಕ್ಕೂ ಕೂಡ ಬಂದಿದ್ದು ಆವಾಗಲೇ ಹರಿಜನ್ ಉದ್ಧಾರ ಕಾರ್ಯಕ್ರಮಗಳಲ್ಲಿ ಸಮರ್ಪಿಸಿಕೊಳ್ತಾರೆ. ಆದರೆ ಏನು ಇವರು ಚಳವಳಿ ವಾಪಸ್ ತೆಗೆದುಕೊಂಡಿದ್ರು, ಇದರಿಂದ ಬೇಜಾರಾದಂಥ ಚಿತ್ತರಂಜನ್ ದಾಸ್, ಮೋತಿಲಾಲ್ ನೆಹರು ನೇತೃತ್ವದಲ್ಲಿ ರಾಷ್ಟ್ರೀಯ ಚಟುವಟಿಕೆಗಳು ಮುಂದುವರೆದು ಸ್ವರಾಜ್ಯ ಪಕ್ಷ ಹುಟ್ಕೊಳ್ತು. ಇದು ನುಂಗಲಾರ ತುತ್ತಾಗಿತ್ತು. ಆದರೂ ಗಾಂಧೀಜಿ ಸುಮ್ಮನೆ ಇದ್ದರು, ನೀವು ಹೋರಾಟ ಮಾಡಿ, ನಿಮ್ಮ ಕ್ರಮಗಳೇನಿದೆಯೋ ಅದನ್ನು ಮಾಡಿ ಅಂತ. ಇದರ ಮಧ್ಯೆ 1927ರ ಘಟನೆ ನಮ್ಮನ್ನೆಲ್ಲ ಎಚ್ಚರಿಸುತ್ತೆ. ಅದು ನೆಹರು ವರದಿ. ನೆಹರು ಕರಡು ಸಂವಿಧಾನದ ವರದಿ ಅಂತಲೇ ಪ್ರಸಿದ್ಧಿ. ಒಬ್ಬ ಬ್ರಿಟಿಷ್ ಕಾರ್ಯದರ್ಶಿ ನಮ್ಮನ್ನು ಯಾವ ಥರ ಬೈತಾನೆ ಅಂದರೆ, ನಾವೆಲ್ಲ ಬ್ರಿಟಿಷರು ನಿಮ್ಮ ಉದ್ಧಾರಕ್ಕಾಗಿಯೇ ಇರೋದು ಅಂತ. ಬ್ರಿಟಿಷರು ಭಾರತೀಯ ರಾಜಕೀಯ ನಾಯಕರಿಗೆ, ಅದರಲ್ಲೂ ಮೋತಿಲಾಲ್ ನೆಹರು ಅಂತ ಸಮುದಾಯದವರಿಗೆಲ್ಲ ನಿಮಗೆ ಒಪ್ಪುವಂತಹ ಸಂವಿಧಾನವನ್ನು ರಚಿಸಿಕೊಳ್ಳೋದಕ್ಕೆ ನಿಮಗೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ರು. ನಿಮಗೊಂದು ಸಂವಿಧಾನ ಬರ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಇದನ್ನು ಸೀರಿಯಸ್ ಆಗಿ ತಗೊಂಡ ಮೋತಿಲಾಲ್ ನೆಹರು ಎಲ್ಲ ಸರ್ವ ಪಕ್ಷಗಳ ಸಭೆಯನ್ನು ಕರೀತಾರೆ, ಅವರ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ನೆಹರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರೆಡಿ ಆಗುತ್ತೆ. ಈ ಸಮಿತಿ ಬ್ರಿಟಿಷರಿಗೇನೆ ಸವಾಲಾಗೋ ರೀತಿಯಲ್ಲಿ ಒಂದು ಸಂವಿಧಾನ ರಚನೆ ಆಗಿತ್ತು. ದುರಾದೃಷ್ಟ ಅಂದರೆ ಏನು ಗೊತ್ತಾ, ಇಲ್ಲಿ ಮೋತಿಲಾಲ್ ಈ ಲೆವೆಲ್ಲಿಗೆ ಮೋತಿಲಾಲ್ ನೆಹರು ರೆಡಿ ಮಾಡಿದರು ಸಂವಿಧಾನ. ಆದರೆ ಜವಾಹರ್ಲಾಲ್ ನೆಹರು ಸಂವಿಧಾನ ಮಾಡುವ ಸಂದರ್ಭದಲ್ಲಿ ಎಲ್ಲ ವಿದೇಶಗಳಿಂದ ಕಾಂಟ್ಯಾಕ್ಟ್ ಇಟ್ಕೊಂಡ್ಬಿಟ್ಟು ಅಲ್ಲೆಲ್ಲ ಕಳಿಸ್ಬಿಟ್ಟು ಅಲ್ಲೆಲ್ಲ ಒಳ್ಳೊಳ್ಳೆ ಅಂಶಗಳನ್ನು ತಂದು ಅಂಬೇಡ್ಕರ್ ಅವ್ರ ಕೈಲಿ ಕೊಟ್ಟು ಅದು ಸಂಸ್ಕರಿಸಿ ಕೊನೆಗೊಂದು ಸಂವಿಧಾನ ಮಾಡಿದ್ರು. ಮೋತಿಲಾಲ್ ನೆಹರು ತೆಗೆದುಕೊಂಡಂಥ ಅತ್ಯಂತ ಕಡಿಮೆ ಅವಧಿಯ ಆ ಸಂವಿಧಾನದ ಕರಡು ಪ್ರತಿ ಅದ್ಭುತವಾಗಿತ್ತು. ಆದರೆ ಮಗ ಜವಾಹರ್ಲಾಲ್ ನೆಹರುಗೆ ಆ ಸ್ಥಿತಿ ಇರಲಿಲ್ಲ. ಕೆಲವರು ಇತಿಹಾಸಕಾರರು ಹೇಳ್ತಾರೆ, ಬಟ್ ನಾನು ಅದನ್ನು ಹಂಗೆ ಹೇಳೋದಿಲ್ಲ. ಆಗಿನ ಕಾಲಘಟ್ಟವೇ ಬೇರೆ, ಆದರೆ 1950ಯ ಕಾಲಘಟ್ಟವೇ ಬೇರೆ ಆಗಿತ್ತು. ಹಾಗಾಗಿ ಇಲ್ಲಿ ಜನಸಾಮಾನ್ಯರಿಗೆ ಬೇಕಾಗುವಂಥ ಸಂವಿಧಾನ ಮಾಡಬೇಕಾದ್ರೆ, ವರ್ಲ್ಡ್ ದಿ ಬೆಸ್ಟ್ ಕೊಡಬೇಕಾದ್ರೆ ಈ ಕ್ರಮ ಅನಿವಾರ್ಯವಾಗಿತ್ತು ಅಂತ ಹೇಳ್ತೀನಿ. ಇರಲಿ, ಅದು ಬೇಡ ಚರ್ಚೆ. ಹಾಗಾಗಿ ಸಮಿತಿ ಬ್ರಿಟಿಷರಿಗೆ ಬೆರಗುಟ್ಟಿಸೋ ಹಾಗೆ ಸಂವಿಧಾನ ರೆಡಿ ಆಯಿತು. ಅಂತಿಮವಾಗಿ ಸ್ವಯಂ ಆಡಳಿತದ ಸ್ಥಾನಮಾನವನ್ನು ನೀವು ಕೊಡಬೇಕು, ಸಂಪೂರ್ಣ ಸ್ವಾತಂತ್ರ್ಯ ನಮಗೆ ಬೇಕು ಅಂತ ವಾದಿಸಿದರು. ಯಾಕೆ ಅಂದರೆ 1919ರ ಮಾಂಟೆಗೋ ಚಮ್ಸ್ಫೋರ್ಡ್ ಶಾಸನದಲ್ಲಿ ಭಾರತೀಯರಿಗೆ ಜವಾಬ್ದಾರಿಯುತ ಸರ್ಕಾರ ಕೊಡ್ತೀವಿ ಅಂತ ಹೇಳಿತ್ತು ಬ್ರಿಟಿಷ್. ಬಟ್ ಕೊಟ್ಟಿರಲಿಲ್ಲ. ಭಾರತೀಯರು ಅದನ್ನೇ ಪ್ರಶ್ನೆ ಮಾಡ್ತಾಯಿದ್ರು. ಅದರ ಒಂದು ಡೆವಲಪ್ಮೆಂಟನ್ನು ಅಧ್ಯಯನ ಮಾಡೋದಕ್ಕಾಗಿಯೇ ಸೈಮನ್ ಆಯೋಗ ಭಾರತಕ್ಕೆ ಬಂದಿತ್ತು. ಏನು ಡೆವಲಪ್ಮೆಂಟ್ ಆಗಿದೆ, ನೆಕ್ಸ್ಟ್ ಏನು ಕೊಡಬಹುದು ಅಂತ. ಬಟ್ ಬಂದಿರೋ ಅಂತಹ ಸೈಮನ್ ನಿಯೋಗದ 7 ಜನರಲ್ಲೂ ಕೂಡ ಭಾರತೀಯ ಪ್ರತಿನಿಧಿಗಳಲ್ಲಿ ಇರಲೇ ಇಲ್ಲ. 7 ಜನರು ಕೂಡ ಬ್ರಿಟಿಷರೇ ಇದ್ದರು. ಈ ನಿಯೋಗದ ಸದಸ್ಯರು ಕೇವಲ ಇಂಗ್ಲೀಷರನ್ನು ಒಳಗೊಂಡಿದೆ ಅಂದರೆ ಭಾರತದಲ್ಲಿ ಗೋ ಬ್ಯಾಕ್ ಸೈಮನ್ ಅನ್ನುವಂಥ ಒಂದು ದೊಡ್ಡ ಹೋರಾಟ ನಡೀತು. ಭಾರತದಾದ್ಯಂತ ಗೋ ಬ್ಯಾಕ್ ಸೈಮನ್ನ ಈ ದೊಡ್ಡ ಹೋರಾಟ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯತೆಯನ್ನು ಹುಟ್ಟಾಕ್ತು. ಹಾಗಾಗಿ 1920
1888ನ ಈ ಹೋರಾಟದಿಂದ ಮುಂದೆ ಭಾರತದಲ್ಲಿ ಸೈಮನ್ನನ್ನು ಹಿಂದಿರುಗಿ ಅನ್ನುವ ಘೋಷಣೆ ಭಾರತದಾದ್ಯಂತ ಮೊಳಗ್ತೋ. ಭಾಳಷ್ಟು ಜನ ಇದನ್ನು ಬಹಿಷ್ಕಾರ ಮಾಡಿದ್ರು. ಲಾಹೋರ್ನ ಬಹಿರಂಗ ಪ್ರತಿಭಟನೆಯಲ್ಲೇ ಲಾಲಾ ಲಜಪತ್ ರಾಯ್ ಭಾಗವಹಿಸಿದರು. ಬಟ್ ಇದೇ ಸಂದರ್ಭ ಲಾಲಾ ಲಜಪತ್ ರಾಯ್ ಅವರ ಈ ಅಹಿಂಸಾತ್ಮಕ ಹೋರಾಟದಲ್ಲಿ ಲಾಠಿ ಚಾರ್ಜ್ ಆಗುತ್ತೆ, ಅವರ ತಲೆಗೆ ಬಲವಾಗಿ ಹೊಡೆಯಲಾಗುತ್ತೆ. ಇದರಿಂದಾಗಿ ಲಾಲಾ ಲಜಪತ್ ರಾಯ್ ಅಲ್ಲೇ ಸತ್ತೋಗ್ತಾರೆ. ಇದರ ಸೇಡು ತೀರಿಸ್ಕೊಳ್ಳೋಕ್ಕೆ ಭಗತ್ ಸಿಂಗ್ ಮುಂದೆ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಕೈಗೊಳ್ಳೋದಕ್ಕೆ ಲಾಲಾ ಲಜಪತ್ ರಾಯ್ ಒಂದು ಇನ್ಸ್ಪಿರೇಷನ್ ಆಗಿದ್ದರು. ನೆಕ್ಸ್ಟು ಭಾರತದಲ್ಲಿ ಸೈಮನ್ನ ಘಟನೆ ಮುಗಿದ ಮೇಲೆ ನಮ್ಮೆಲ್ಲರಿಗೂ ಎಚ್ಚರಿಸುವಂಥ ಒಂದು ಘಟನೆ ಅಂದರೆ ಪೂರ್ಣ ಸ್ವರಾಜ್. ಅಲ್ಲಿವರೆಗೂ ಗಾಂಧೀಜಿ ಕೆಲವು ವಿಚಾರಗಳಲ್ಲಿ ಸಾಮಾನ್ಯ ಸ್ವಾತಂತ್ರ್ಯದ ವಿಚಾರಗಳನ್ನು ಮಾತಾಡ್ತಾ ಇದ್ರು. ಬಟ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಯುವ ನೇತಾರರಾಗಿದ್ದಂಥ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಇವರು ಈ ಥರದ ಅಲ್ಪ ಮಟ್ಟದ ವಿಚಾರಗಳಿಗೆ ಒಪ್ಪಲಿಲ್ಲ. ನಮಗೆ ಹೊಸ ರೀತಿಯ ಮತ್ತು ನೆಹರು ವರದಿಯಲ್ಲಿ ಪ್ರಸ್ತಾಪವಾಗಿದ್ದ ಬ್ರಿಟಿಷ್ ಚಕ್ರಾಧಿಪತ್ಯದ ಪರಿಧಿ ಒಳಗಿನ ಸ್ವಯಂ ಆಡಳಿತದ ಸ್ಥಾನಮಾನ ನಮಗೆ ಬೇಡ. ಅವರ ಕೈ ಕೆಳಗೆ ನೀವು ಏನು ಸ್ವಲ್ಪ ಕೊಡ್ತಾ ಇದ್ದೀರಿ, ಈ ಥರದ್ದು ನಮಗೆ ಬೇಡ. ನಮಗೆ ಬೇಕಾಗಿರೋದು ಪೂರ್ಣ ಸ್ವರಾಜ್ ಅಂತ, ಪೂರ್ಣ ಸ್ವಾತಂತ್ರ್ಯ ಬೇಕು. 1929ರ ಲಾಹೋರ್ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ನಿರ್ಣಯ ಹೊರಗೆ ಬೀಳುತ್ತೆ. 1930 ಜನವರಿ 26 ಪೂರ್ಣ ಸ್ವರಾಜ್ ದಿನವನ್ನು ಆಚರಣೆ ಮಾಡ್ತಾರೆ. ರಾವಿ ನದಿಯ ದಡದ ತೀರದಲ್ಲಿ ಮೊಟ್ಟ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನು ಹಾರಿಸಲಾಗುತ್ತೆ. ಅದರ ಸವಿನೆನಪಿಗಾಗಿಯೇ ಈಗಲೂ ಕೂಡ ಸ್ವತಂತ್ರ ಭಾರತದ ಸಂವಿಧಾನದಲ್ಲಿ ಜನವರಿ 26, 1950 ಅಂಗೀಕರಿಸಿದ್ದು ಕೂಡ. ಹಾಗಾಗಿ ಆ ಪ್ರತಿ ವರ್ಷ ಆ ದಿನವನ್ನು ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ. 2 ಇನ್ಸಿಡೆಂಟ್ ನೆನ್ಪಿಟ್ಕೊಳ್ಬೇಕು. ನವೆಂಬರಲ್ಲೇ ಓಕೆ ಆಗಿದ್ದಂಥ ಸಂವಿಧಾನವನ್ನು ನೆಹರು ಅವರು ಜನವರಿ 26ರವರೆಗೂ ಕಾದು ಆ ನಂತರ ಅದನ್ನು ದೇಶಕ್ಕಾಗಿ ಅರ್ಪಿಸ್ತಾರೆ. ಯಾಕೆ ಜನವರಿ 26 ಅಂದರೆ ಅದು ಪೂರ್ಣ ಸ್ವರಾಜ್. ಮೊಟ್ಟ ಮೊದಲ ಬಾರಿ ತ್ರಿವರ್ಣ ಧ್ವಜ ಹಾರಿಸಿತು. ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಯುವ ನೇತಾರರ ಸಂಘಟನೆ ಆಗಿತ್ತು. ಅವಾಗ ಸೈಫುದ್ದೀನ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಿಗೆ ಭಾಗವಹಿಸಿದವರು. ಮೋತಿಲಾಲ್ ನೆಹರು ಅಂಥವರೆಲ್ಲ ದೊಡ್ಡ ಮಟ್ಟದಲ್ಲಿ ಈ ಬೇಸ್ಮೆಂಟನ್ನು ಹಾಕ್ಕೊಟ್ಟಿದ್ರು. ನೆಕ್ಸ್ಟ್ ನಾವು ಬರ್ತೀವಿ, ಗಾಂಧೀಜಿಯವರ ಒಂದು ಬಲವಾದ ಅಸ್ತ್ರ ಅಂದರೆ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್, ನಾಗರಿಕ ಕಾನೂನು ಭಂಗ ಚಳುವಳಿ ಅಂತ ಕರಿತೀವಿ. ತುಂಬ ಒಳ್ಳೆಯ ಚಳುವಳಿ ಇದು. ನಾಗರಿಕ ಕಾನೂನು ಭಂಗ ಚಳುವಳಿ 1930 ಮಾರ್ಚ್ 12 ಗಾಂಧೀಜಿ ತಮ್ಮ ಪ್ರಸಿದ್ಧ ದಂಡಿ ಯಾತ್ರೆ ಕೈಗೊಳ್ತಾರೆ. ತಮ್ಮ 78 ಮಂದಿ ಅನುಯಾಯಿಗಳೊಂದಿಗೆ ಗಾಂಧೀಜಿ ಸಾಬರ್ಮತಿ ಆಶ್ರಮದಿಂದ 375 ಕಿಲೋಮೀಟರ್ ನಡೆಕೊಂಡು ಗುಜರಾತ್ನ ದಂಡಿಗೆ ಬರ್ತಾರೆ. ಜನರಿಂದ ಉಪ್ಪನ್ನು ಉತ್ಪಾದಿಸಿ ಉಪ್ಪಿನ ಮೇಲಿದ್ದಂಥ ಕಾನೂನನ್ನು ರದ್ದು ಮಾಡಬೇಕು ಅಂತ ಕೇಳ್ಕೊತಾರೆ. ಗಾಂಧೀಜಿ ಅವಾಗೊಂದು ತೀರ್ಮಾನ ಮಾಡ್ಕೊಂಡೇ ಬಂದಿದ್ರು, ಭಾರತಕ್ಕೆ ಸ್ವತಂತ್ರವನ್ನು ಗಳಿಸಿಯೇ ನಾನು ಸಾಬರ್ಮತಿಗೆ ವಾಪಸ್ ಆಗ್ತೀನಿ ಅಂತ. ಬಟ್ ಅದು ನಡೀಲಿಲ್ಲ. ಆಮೇಲೆ ಅವರು ಸಾಬರ್ಮತಿಗೆ ಹೋಗಲೇ ಇಲ್ಲ ಗಾಂಧೀಜಿ. ಹಾಗಾಗಿ ನಾಗರಿಕ ಕಾನೂನು ಭಂಗ ಚಳುವಳಿ ಹಲವಾರು ರೀತಿ ನಡೆದಿತ್ತಿದ್ದು. ಒಂದು ಕಡೆ ನೀವು ನೋಡ್ಬೋದು, ಗಾಂಧೀಜಿಯವರು ಎಲ್ಲಿ ಕಡಲ ತೀರ ಇದೆ ಅಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡಿ, ಕಡಲ ತೀರ ಇಲ್ಲದೆಯವರವರು ಅರಣ್ಯ ಸತ್ಯಾಗ್ರಹ ಮಾಡಿ, ಇನ್ನು ಎರಡೂ ಇಲ್ಲ ಅಂತಂದರೆ ಕರ ನಿರಾಕರಣಾ ಚಳುವಳಿ ಮಾಡಿ, ಟ್ಯಾಕ್ಸ್ ವಿರೋಧಿಸಿ ಚಳುವಳಿ ಮಾಡಿ ಅಂತ. ಈ ಥರದ 3 ಹಂತಗಳಲ್ಲಿ ಈ ಚಳುವಳಿ ನಡೀತಾವೆ. ಆವಾಗಲೇ ನಾಗ ರಾಣಿ ಗೈಡಿನ್ಲೂ ಪಾತ್ರ ನೀವು ಓದ್ತೀರಾ. ಕರ್ನಾಟಕದಲ್ಲಿ ಸಿರ್ಸಿ ಸಿದ್ದಾಪುರದ ಮತ್ತು ಶಿವಮೊಗ್ಗದ ಮಾಸೂರು ಶಿಕಾರಿಪುರದ ವೀರನಗೌಡ ಪಾಟೀಲ್ ಅವ್ರ ಹೋರಾಟ ಇವೆಲ್ಲ, ಮತ್ತು ಎಸ್ ನಿಜಲಿಂಗಪ್ಪ ಅವ್ರ ಹೋರಾಟ ಇವೆಲ್ಲ ನಮಗೆ ಕಾಣಿಸ್ಕೊಳ್ಳೋದೆ ನಾಗರಿಕ ಸಹಕಾರ ಚಳುವಳಿ, ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ಸ್. ಯಾವುದೇ ಕಾರಣಕ್ಕೂ ಕಾನೂನು ಭಂಗ ಚಳುವಳಿ ಭಾಳ ದೊಡ್ಡ ಮಟ್ಟದಲ್ಲಿ ಹರಡ್ತಾ ಇದ್ದಾಗ ಬ್ರಿಟಿಷರು ಇದನ್ನು ತಡೆಯೋದಕ್ಕೆ ತುಂಬ ಪ್ರಯತ್ನ ಪಟ್ಟರು. ಬಟ್ ಗಾಂಧೀಜಿ ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿರೋ ಕಾರ್ಯಕ್ರಮಗಳನ್ನು ಹಾಕಿದರು. ಎಲ್ಲೆಡೆ ಸ್ಟ್ರೈಕ್, ವಿದೇಶಿ ವಸ್ತುಗಳ ಬಹಿಷ್ಕಾರ ಮಾಡಬೇಕು, ಖಾದಿ ಪ್ರಚಾರವನ್ನು ಹೆಚ್ಚು ಮಾಡಬೇಕು, ಮದ್ಯದ ಅಂಗಡಿಗಳ ಮುಂದೆ ಪ್ರತಿಭಟನೆ ಮಾಡಬೇಕು, ಅರಣ್ಯ ಸತ್ಯಾಗ್ರಹ ನಡಿಬೇಕು, ಕರ ನಿರಾಕರಣಾ ಚಳುವಳಿ ನಡಿಬೇಕು, ಎಲ್ಲ ಆಯಿತು.
ಕರ್ನಾಟಕದಲ್ಲಿ ಆಂಕೋಲಾ ಉಪ್ಪಿನ ಸತ್ಯಾಗ್ರಹ ಕೂಡ ಒಂದು ದೊಡ್ಡ ಮಟ್ಟದ ದಾಖಲೆಯನ್ನು ನಿರ್ಮಿಸಿರೋದು ಭಾರತೀಯರಿಗೆ ಅತ್ಯಂತ ದೊಡ್ಡ ಖ್ಯಾತಿ. ಅದು ಕನ್ನಡಿಗರಿಗಂತೂ ದೊಡ್ಡ ಸಕ್ಸಸ್ಫುಲ್ ಹೋರಾಟ. ಅದು ಕರ್ನಾಟಕದ ಭಾರತದ ಈ ಒಳಬಗಾದರೆ ಆ ಕಡೆ ವಾಯುವ್ಯ ಭಾರತದಲ್ಲಿ ಅಂದರೆ ಪಾಕಿಸ್ತಾನ್, ಇವತ್ತಿನ ಪಾಕಿಸ್ತಾನ್ ಭಾಗ, ಸಿಂಧ್ ವಲಯಗಳಲ್ಲಿ ದೊಡ್ಡ ಮಟ್ಟದ ನಾಯಕತ್ವ ಕಾಣಿಸಿದ್ದೆ ಗಡಿನಾಡ ಗಾಂಧಿ ಅಂತ ಹೆಸರಾಗಿದ್ದ ಖಾನ್ ಅಬ್ದುಲ್ ಗಫರ್ ಖಾನ್. ಖುದಾಯಿ ಖಿದಮತ್ ಗಾರ್ ಅಂತ ಒಂದು ರೆಡ್ ಆರ್ಮಿಯನ್ನು ಸೃಷ್ಟಿ ಮಾಡಿದರು. ದೇವರ ಸೇವಕರು ನೀವು, ಚೆನ್ನಾಗಿ ಹೋರಾಟ ಮಾಡಬೇಕು, ಉಪ್ಪಿನ ಸತ್ಯಾಗ್ರಹದ ಯಶಸ್ಸು ತರಬೇಕು, ಸ್ವತಂತ್ರ ಆಗಬೇಕು ಅಂತ. ಮತ್ತೊಂದು ಕಡೆ ನಾಗಾಲ್ಯಾಂಡ್ನಲ್ಲಿ 13 ವರ್ಷದ ಸಣ್ಣ ಮಗಳು ರಾಣಿ ಗೈಡಿನ್ಲು ಬ್ರಿಟಿಷರ ವಿರುದ್ಧ ಬಂಡಾಯವನ್ನು ನಡೆಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಮರಣವಂತಳೆ. ಬಿದಿರಿನ ಕೋಟೆಯನ್ನು ಕಟ್ಟಿ ಅದರೊಳಗಡೆ ಹೋರಾಟ ಮಾಡಿದಂತಹ ಶ್ರೇಷ್ಠ ರಾಣಿ. ನಮಗಿದು ಪರಿಚಯ ಆಗೋದೆ ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂತಹ ಪುಸ್ತಕ ಬರೀತಾರೆ ನೆಹರು. ಅದರಲ್ಲಿ ನಾಗಾರಾಣಿ ಅಂತ ರಾಣಿ ಗೈಡಿನ್ಲು ಅವ್ರನ್ನ ಜವಾಹರ್ಲಾಲ್ ನೆಹರು ಹೊಗಳಿ ಬರೀತಾರೆ. ಇಂಥ ಒಂದು ದೊಡ್ಡ ಹೋರಾಟದಲ್ಲಿ ಭಾರತೀಯರಿಗೆ ಇದರಿಂದ ದೊಡ್ಡ ಮಟ್ಟದಲ್ಲಿ ರಾಜಕೀಯ ರಿಯಾಯಿತಿಗಳು ಈಗ ಸಿಕ್ಕಿತ್ತು ಅಂತ. ನೆಕ್ಸ್ಟ್ ಇತಿಹಾಸದಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ದುಂಡು ಮೇಜಿನ ಸಮ್ಮೇಳನ 1932ನಲ್ಲಿ. ದಂಡಿ ಯಾತ್ರೆ ಯಶಸ್ಸು ಒಂದು ಕಡೆ, ಮೊದಲ ದುಂಡು ಮೇಜಿನ ಸಮ್ಮೇಳನ ಕೂಡ ನಡೆದಿತ್ತು. ಭಾರತದ ಕಾಂಗ್ರೆಸ್ ಅದನ್ನು ವಿರೋಧ ಮಾಡಿತ್ತು. ಆದರೆ ಕೆಲವು ಸಂಘಟನೆಗಳು ಅದರಲ್ಲಿ ಭಾಗವಹಿಸಿದ್ವು, ಯಶಸ್ಸಾಗಿರಲಿಲ್ಲ. ಜೇಮ್ಸ್ ಅರಮನೆಯಲ್ಲಿ ನಡೆದಂಥ ಅದರಲ್ಲಿ ಮ್ಯಾಕ್ಡೊನಾಲ್ಡ್ ಒಳ್ಳೆ ತೀರ್ಮಾನಗಳನ್ನು ತೆಗೆದುಕೊಳ್ಳೋಕ್ಕಾಗಿರಲಿಲ್ಲ. ಈಗ ಕಾಂಗ್ರೆಸ್ ಗಾಂಧೀಜಿಯವರ ಮನವೊಲಿಸಿ ಡೆಲ್ಲಿ ಮ್ಯಾನಿಫೆಸ್ಟೋ ಅಂತ ಕರೆಯುವಂತಹ ಎರ್ವಿನ್ ಜೊತೆಗಿನ ಮಾತುಕತೆ ಸಕ್ಸಸ್ ಆದಮೇಲೆ ಸರೋಜಿನಿ ನಾಯ್ಡು, ಗಾಂಧೀಜಿ ಅಂತ ಹೋರಾಟಗಾರರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಬಟ್ ಇಲ್ಲಿ ಗಾಂಧೀಜಿಯವರು ಪ್ರಸ್ತಾಪ ಮಾಡೋಕ್ಕಿಂತ ಮುಂಚೆ ಅಂಬೇಡ್ಕರ್ ಪ್ರಸ್ತಾಪ ಮಾಡಿದ ವಿಚಾರಗಳು ಅವ್ರಿಗೆ ತುಂಬಾ ಬೇಸರ ತಂತು. ಮೊದಲು ನಮಗೆ ಸ್ವಾತಂತ್ರ್ಯ, ಆನಂತರ ವಿಭಜನೆ ಅಂತ. ಒಂದು ಕಡೆ ಮುಸ್ಲಿಂ ಲೀಗ್ ಪ್ರಸ್ತಾಪ ಮಾಡಿದ ವಿಚಾರಗಳು ಗಾಂಧೀಜಿಗೆ ಬೇಜಾರಾಯಿತು. ಬಟ್ ಗೊಂದಲದ ವಾತಾವರಣ ಸೃಷ್ಟಿಯಾಗಿದ್ದರಿಂದ ಭಾರತೀಯ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕಿಲ್ಲ, ಆಗಲಿಲ್ಲ. ಅಲ್ಲಿಂದ ವಾಪಸ್ ಬರ್ತಾರೆ, ಮತ್ತೆ ಉಪ್ಪಿನ ಸತ್ಯಾಗ್ರಹ ಮುಂದುವರಿಸ್ತಾರೆ. ಅವ್ರನ್ನ ಅರೆಸ್ಟ್ ಮಾಡಿ ಯರವಾಡ ಜೈಲಲ್ಲಿ ಹಾಕಿದ್ರು. ಆಗಲೇ ಪುಣೆ ಒಪ್ಪಂದ ಆಯಿತು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವ್ರ ನಡುವೆ. ಓಕೆ, ಇದು ನಾವು ಅವಾಗ ಮದನ್ ಮೋಹನ್ ಮಾಳವೀಯ ಈ ದೊಡ್ಡ ಮಟ್ಟದ ಸಕ್ಸಸ್ ತೋರಿಸ್ತಾರೆ ನಮಗೆ. ಅಂಬೇಡ್ಕರ್ ಮತ್ತು ಗಾಂಧೀಜಿಯವ್ರ ನಡುವೆ ಒಂದು ಒಪ್ಪಂದ ಮಾಡಿಸಿದಂಥವ್ರು ಮದನ್ ಮೋಹನ್ ಮಾಳವೀಯ ಅವರು. ಯಾವಾಗ ಭಾರತ ತುಂಡಾಗತ್ತೆ, ರಾಜಕೀಯ ನಾಯಕರಲ್ಲಿ ಅಸಮಾನತೆ ಬರುತ್ತೆ, ಅವಾಗೆಲ್ಲ ನಾಯಕರನ್ನ ಒಟ್ಟುಗೂಡಿಸಿದ ಕೀರ್ತಿನೇ ಮದನ್ ಮೋಹನ್ ಮಾಳವೀಯ ಅವ್ರಿಗೆ ಸಲ್ಲುತ್ತೆ. ಹಾಗಾಗಿ ಮದನ್ ಮೋಹನ್ ಮಾಳವೀಯ ಅವ್ರನ್ನ ನೀವು ಬಹಳ ಚೆನ್ನಾಗಿ ಓದ್ಕೋಬೇಕು. ಅವ್ರನ್ನ ಬ್ರಿಟಿಷ್ ಸರ್ಕಾರ 1935ರ ಶಾಸನದಲ್ಲಿ ಭಾರತೀಯರಿಗೆ ರಾಜಕೀಯ ಮತ್ತು ಆಡಳಿತಾತ್ಮಕದಲ್ಲಿ ನಿಮ್ಮ ಸಹಭಾಗಿತ್ವಕ್ಕೆ ಹೆಚ್ಚಿನ ಪ್ರಮಾಣದ ಸೀಟನ್ನು ಕೊಡ್ತಾರೆ. ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬಂತು. ಬಟ್ ಜಾರಿಗೆ ಬಂದ ಮೇಲೆ ಆ ಸಕ್ಸಸ್ ಸಿಗ್ತಾ ಅಂತಂದ್ರೆ ಸಿಗಲಿಲ್ಲ. ಎಲ್ಲೂ ಕೂಡ ಅವಕಾಶಗಳನ್ನು ಕೊಡ್ತೀವಿ ಅಂದರು, ಆದರೆ ಅದರ ಸಂಘಟನೆ ಮಾಡೋದಕ್ಕೆ ಅವ್ರ ಕೈಲಿ ಆಗಿರಲಿಲ್ಲ. ಯಾಕೆಂದರೆ 2ನೇ ಮಹಾಯುದ್ಧ ಸ್ಟಾರ್ಟ್ ಆಗಿತ್ತು. ಭಾರತದ ಇತಿಹಾಸದಲ್ಲಿ ಒಂದು ಬ್ರಿಲಿಯಂಟ್ ಘಟನೆ ಸಿಗೋದು ನಮಗೆ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ 1942. ಭಾರತಕ್ಕೆ ಕ್ರಿಪ್ಸ್ ಆಯೋಗ ಬಂದಿತ್ತು. ಕ್ರಿಪ್ಸ್ ಆಯೋಗ ಭಾರತೀಯರ ಜೊತೆ ಮಾತುಕತೆ ಮಾಡ್ತು. ನಿಮಗೇನು ನಾವು ರಾಜಕೀಯ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದ್ದೀವಿ ಅದನ್ನು ಕೊಡ್ತೀವಿ, ಆದರೆ ಮಹಾಯುದ್ಧದ ನಂತರ ಅಂತ. ಬಟ್ ಭಾರತೀಯರಿಗೆ ಅವನು ತಂದಂಥ ಈ ಅಗ್ರಿಮೆಂಟ್ ಇಷ್ಟ ಆಗಲಿಲ್ಲ. ಭಾರತೀಯರನ್ನು ಕೆರಳಿಸ್ತಿದ್ದವು. 1942 ಆಗಸ್ಟ್ 8 ಮುಂಬೈನ ಗೋಧುಳಿ ಮೈದಾನದಲ್ಲಿ ದೊಡ್ಡ ಸಭೆ ಸೇರಿ ಗಾಂಧೀಜಿಯವರ ಆ ಒಂದು ಅಹಿಂಸಾತ್ಮದ ಒಂದು ಕಟ್ಟೆ ಒಡೆದೋಗಿತ್ತೀಗ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ನಿರ್ಣಯ ಮಾಡಿದ್ರು, ಡೂ ಆರ್ ಡೈ, ಹೋರಾಡ್ರಿ ಇಲ್ಲ ಸಾಯ್ರಿ ಅಂತ, ಮಾಡು ಇಲ್ಲವೇ ಮಡಿ, ಇದಕ್ಕೆ ಸಿದ್ಧರಾಗಿ ಅಂತೇಳಿ ಘೋಷಣೆ ಕೊಟ್ಟರು. ಈ ಡೈಲಾಗೆ ಗಾಂಧೀಜಿಯವರಿಗೆ ನೊಬೆಲ್ ಪೀಸ್ ಅವಾರ್ಡ್ ಮಿಸ್ ಆಗೋದಕ್ಕೆ ಕಾರಣ ಅಂತ ಕೆಲವರು ವಾದ ಮಾಡ್ತಾರೆ. ಅದು ಬೇಡ, ನನಗೆ ನೊಬೆಲ್ಗಿಂತನೂ ದೊಡ್ಡ ಶ್ರೇಷ್ಠ ವ್ಯಕ್ತಿನೇ ಗಾಂಧೀಜಿ. ಇನ್ನು ಅವಾರ್ಡ್ ತೊಗೊಂಡು ಏನು ಮಾಡ್ತಾರೆ? ಆ ಘೋಷಣೆ ಕೂಡ ಮಾಡಿದ್ರು. ಸರ್ಕಾರ ಮರುದಿನವೇ ಗಾಂಧೀಜಿ ಮತ್ತು ಎಲ್ಲ ನಾಯಕರನ್ನ ಬಂಧಿಸ್ತು. ಬಂಧನದ ಸುದ್ದಿ ಹರಡ್ತಾ ಇದ್ದಂತೆ ದೇಶದಾದ್ಯಂತ ಸ್ಟ್ರೈಕ್ಸ್ಗಳು ನಡೀತು. ಶಾಲಾ ಕಾಲೇಜ್ ಬಂದಾದವು, ಕಾರ್ಖಾನೆಗಳು ನಿಂತೋದ್ವು, ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು.
ಅಂಚೆ ಕಚೇರಿಗಳು, ಪೊಲೀಸ್ ಠಾಣೆ, ರೈಲ್ವೆ ಸ್ಟೇಷನ್ಸ್, ಎಲ್ಲ ಕಡೆ ವಿದ್ಯಾರ್ಥಿಗಳು, ಕಾರ್ಮಿಕರು ಎಲ್ಲರೂ ಬಂಡಾಯ. ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ನಾಯಕತ್ವ ಯಾರೂ ವಹಿಸ್ಕೊಂಡಿರಲಿಲ್ಲ. ಆದರೂ ಸರೋಜಿನಿ ನಾಯ್ಡು ಅಂಥವರು, ಅರುಣಾ ಅಸಫ್ ಅಲಿ ಅಂಥವರು, ಮತ್ತು JPN ಜಯಪ್ರಕಾಶ್ ನಾರಾಯಣ್ ಅಂಥವರು ಕೂಡ ಇಲ್ಲಲ್ಲಲ್ಲಿ ನಾಯಕತ್ವ ವಹಿಸ್ಕೊಂಡಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿ ದೊಡ್ಡ ಮಟ್ಟದಲ್ಲಿ ಬಂತು. ರಾಜಕೀಯ ಉದ್ದೇಶವನ್ನು ಸಾಧಿಸುವಲ್ಲಿ ಆದರೂ ಕೂಡ ವಿಫಲ ಆಯಿತು. ಜನತೆ ಸ್ವತಂತ್ರ ಆಗಲಿಕ್ಕೆ ದೃಢ ನಿರ್ಧಾರ ತಳೆದಿದ್ದಾರೆ ಅನ್ನುವಂಥ ಒಂದು ಧ್ಯೇಯ ಬ್ರಿಟನ್ ಸರ್ಕಾರಕ್ಕಂತೂ ಬಿಟ್ಟು. ಇದು ಗಾಂಧಿ ಯುಗದಲ್ಲೇ ಬಹುದೊಡ್ಡ ಆಂದೋಲನ ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲೇ ಸಣ್ಣ ಪುಟ್ಟ ಗ್ರಾಮಗಳೆಲ್ಲ ಸ್ವತಂತ್ರವಾಗಿದ್ದು, ಕರ್ನಾಟಕ ಇದಕ್ಕೆ ಪ್ರಪಂಚದಲ್ಲೇ ಅದರಲ್ಲೂ ಪ್ರಸಿದ್ಧಿಯಾಗೋದೇ ಸ್ವತಂತ್ರ ಹೋರಾಟದಲ್ಲಿ 1942 ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಈಸೂರಿನ ಗ್ರಾಮ ಮೊಟ್ಟ ಮೊದಲ ಸ್ವತಂತ್ರ ಗ್ರಾಮವಾಗಿ ಕಾಣಿಸ್ಕೊಂತು. ಕರ್ನಾಟಕದಲ್ಲಿ ಮೊದಲಿಗೆ ಇದು ಸ್ವತಂತ್ರ ಘೋಷಿಸಿಕೊಂಡ ಗ್ರಾಮ. ಹಾಗಾಗಿ ಸಮಾಜವಾದಿಗಳ ಹೋರಾಟದ ಚಿಂತನೆಗಳು 1930ರ ದಶಕಕ್ಕೆ ಮುನ್ನೆಲೆಗೆ ಬರ್ತದೆ. ಸಮಾಜವಾದಿ ಚಿಂತನೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿತ್ತು. ಯಾಕೆಂದರೆ ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ರಷ್ಯಾ ಪ್ರವಾಸ ಮುಗಿಸ್ಕೊಂಡು ಬಂದಿದ್ದರು. ಕಾಂಗ್ರೆಸ್ ಅಧಿವೇಶನದಲ್ಲಿ ಸಮಾಜವಾದಿ ಗುಂಪು ಸೃಷ್ಟಿಯಾಗಿತ್ತು, ಅದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಈಗ ಸಮಾಜವಾದಿಗಳು ಬಹುತೇಕ ಯುವ ಪೀಳಿಗೆಗೆ ಸೇರಿದವರಾಗಿದ್ದರಿಂದ ಅವರು ಅಲ್ಪ ಕಾಲದಲ್ಲೇ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷ ಸ್ಥಾಪನೆಯೂ ಮಾಡಿಬಿಟ್ಟಿದ್ರು. ಹಾಗಾದ್ರೆ ಮಹಾಕಾರ್ಯದರ್ಶಿಯಾಗಿ ಕಾಣಿಸ್ಕೊಂಡವರೇ ಈ ಜಯಪ್ರಕಾಶ್ ನಾರಾಯಣ್, JPN. ಆಚಾರ್ಯ ನರೇಂದ್ರ ದೇವ್ ಅವರು ಹೋರಾಟ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಸಮಾಜವಾದಿಗಳಲ್ಲಿ ಖ್ಯಾತ ನಾಯಕರಾಗಿ ಕಾಣಿಸ್ಕೊಳ್ಳೋರು ಆ ಕಾಲಕ್ಕೆ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್. ತಾವೊಬ್ಬ ಸಮಾಜವಾದಿ ಅಂತ ಗುರುತಿಸ್ಕೊಳ್ತಾರೆ. ತಾತ್ವಿಕವಾಗಿ ಗಾಂಧೀಜಿಯವ್ರ ಜೊತೆಗಿದ್ದರು ಅಷ್ಟೇ. ಮುಂದೆ ಸಮಾಜವಾದಿಗಳು ಅನೇಕ ರೈತಪರ ಸಂಘಟನೆಗಳನ್ನು ಒಟ್ಟು ಮಾಡ್ಕೊಳ್ತಾರೆ, ಕಾರ್ಮಿಕ ಸಂಘಟನೆಗಳನ್ನು ಒಟ್ಟು ಮಾಡ್ಕೋತಾರೆ, ಭಾರತೀಯ ಸಮಾಜದ ದುರ್ಬಲ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಕೆಲಸ ಮಾಡ್ತಾರೆ. ಆಗ್ಲೇ ಅಲ್ವಾ ಜಯಪ್ರಕಾಶ್ ನಾರಾಯಣ್, ರಾಮ್ ಮನೋಹರ್ ಲೋಹಿಯಾ, ಅರುಣಾ ಅಸಫ್ ಅಲಿ ಇಂಥ ಸೋಷಿಯಲಿಸ್ಟ್ ನಾಯಕರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸೋದಕ್ಕಾಗಿದ್ದು, ನಾಯಕರಾಗಿ ಹೊರಹೊಮ್ಮಿದ್ದು. ಅಂಥ JPN ಅಂತ ಶ್ರೇಷ್ಠ ಮನುಷ್ಯರು ಆ ಕಾಲಕ್ಕೆ ಬಿಹಾರದಲ್ಲಿ ಸಂಘಟನೆಗಳನ್ನು ಮಾಡಿಬಿಟ್ಟು ಉನ್ನತ ವಿದ್ಯಾಭ್ಯಾಸವನ್ನು ಗಳಿಸಿ ವಿಶ್ವವಿದ್ಯಾಲಯಗಳಲ್ಲಿ ಓದಿ ಬಂದವರು ಇಲ್ಲಿ ಸಮಾಜವಾದದ ಪರಿಚಯವನ್ನು ಮಾಡಿ ಜವಾಹರ್ಲಾಲ್ ನೆಹರು ಅಂಥವರೆಲ್ಲ ಈ ಪಕ್ಷ ಸೇರಿಕೊಳ್ಳೋಷ್ಟು ಮಟ್ಟಿಗೆ ಮೋಟಿವೇಟ್ ಆಗಿತ್ತು. ಆದರೂ ಕೂಡ 1934 ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷ ಸ್ಥಾಪನೆ ಆದಮೇಲೆ 1941ನಲ್ಲಿ ಜಯಪ್ರಕಾಶ್ ನಾರಾಯಣ್ ಬಂಧನಕ್ಕೊಳಗಾದ ಮೇಲೆ ಇದು ಅಲ್ಲಿ ಸ್ವಲ್ಪ ಕಳೆಗುಂದ್ಬಿಡ್ತು. ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ಹಜಾರಿಬಾಗ್ ಜೈಲಿನಲ್ಲಿ ಕೂಡ ಹಾಕ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ನಾರಾಯಣ್ ಅವರು ಭೂಗತರಾದರು. ಅಡಗುತಾಣದಿಂದಲೇ ಭಾರತ ಬಿಟ್ಟು ತೊಲಗಿ ಚಳುವಳಿಗೆ ಬೆಂಬಲ ಕೊಟ್ಟರು. ಮಾರು ವೇಷದಲ್ಲಿ ಭಾರತದಾದ್ಯಂತ ಸಂಚರಿಸಿದರು. 1944 ಮತ್ತೆ ಇವ್ರನ್ನ ಬಂಧಿಸಿ ಸರ್ಕಾರ ಲಾಹೋರ್ ಕೋಟೆಯಲ್ಲಿಡ್ತು. ಅಲ್ಲಿಂದ ನಂತರ ಸ್ವತಂತ್ರ ನಂತರದಲ್ಲಿ ನಮ್ಗೆ ಅವರು ಕಾಣಿಸ್ಕೋತಾರೆ. ಏನೇ ಆಗಲಿ, ಸ್ವತಂತ್ರ ನಂತರದಲ್ಲಿ ಆಚಾರ್ಯ ವಿನೋಬಾ ಭಾವೆಯವರ ಭೂದಾನ್ ಚಳುವಳಿ ಆಂಧ್ರ ಪ್ರದೇಶದಿಂದ ಶುರುವಾಯಿತು. 1970ರ ದಶಕದಲ್ಲಿ ದೊಡ್ಡ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಒಂದು ಬಹುದೊಡ್ಡ ಸಂಕ್ರಮಣದ ಕಾಲ ಅಂತ ಕರಿತೀವಿ. 1975 ಇಂದಿರಾ ಗಾಂಧಿಯವರ ಆಡಳಿತದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾದಾಗ ಭಾರತದ ರಾಜಕೀಯ ನಕ್ಷೆ ಬದಲಾಯಿತು. ಭ್ರಷ್ಟಾಚಾರ ಆ ಕಾಲದಲ್ಲಿ ಬಹುದೊಡ್ಡ ವಿಷಯವಾಗಿ ಚರ್ಚೆ ಆಯಿತು. ಹಾಗಾಗಿ 1974ರಲ್ಲಿ ಸಕ್ರಿಯ ರಾಜಕೀಯವನ್ನು ಪ್ರವೇಶಿಸಿದ್ದ ಜಯಪ್ರಕಾಶ್ ನಾರಾಯಣ್ ಸಂಪೂರ್ಣ ಕ್ರಾಂತಿ ಅನ್ನುವಂಥ ಒಂದು ಹೊಸ ಆಂದೋಲನ ಹುಟ್ಟಾಕ್ತಾರೆ. ಬಟ್ ಇದೊಂದು ಚಳುವಳಿಯ ಪರಿಣಾಮ 1977ನಲ್ಲಿ ಜನತಾ ಪಕ್ಷ ಏನಿದೆ ಅದು ಅಧಿಕಾರಕ್ಕೆ ಬಂತು. ಹಾಗಾಗಿ JPN ಅವರ ಅಷ್ಟು ಸಾಧನೆಗಳನ್ನು ನೋಡಿ 1979ನಲ್ಲಿ ಅವರು ಮರಣ ಹೊಂದಿದ ಮೇಲೂ ಕೂಡ ಜನರು ಇವ್ರನ್ನ ಪ್ರೀತಿಯಿಂದ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅಂತ ಕೂಡ ಕರೀತಾರೆ. ಅದು ಒಂದು ಕಡೆ. ಇನ್ನೊಂದು ರಾಷ್ಟ್ರೀಯ ಚಳುವಳಿಯಲ್ಲಿ ನಮಗೆ ಒಂದು ಐಕಾನಿಕ್ ಫಿಗರ್ ಆಗಿ ಕಾಣಿಸ್ಕೊಳ್ಳೋದೆ ಆದಿವಾಸಿ ರೈತರ ಚಳುವಳಿ. ಆದಿವಾಸಿಗಳು ಕೂಡ ಮೂಲತಃ ಕೃಷಿಕರು. ಆದರೆ ಬ್ರಿಟಿಷರ ಆಡಳಿತದ ನೀತಿಯಿಂದ ತಮ್ಮ ಬೇಸಾಯದ ಕ್ಷೇತ್ರಗಳನ್ನು ಕಳ್ಕೊಂಡಿದ್ರು. ತಾವು ಬೇಸಾಯ ಮಾಡೋ ಕ್ಷೇತ್ರಗಳು, ಮತ್ತೊಂದು ಕಡೆ ಅವರ ಅರಣ್ಯ ನೀತಿಗಳಿಂದ ತಮ್ಮ ಬೇಟೆಗೂ ಕೂಡ ತೊಂದರೆ ಆಗಿತ್ತು. ಇದರಿಂದ ಅವರು ಬ್ರಿಟಿಷರ ಆಳ್ವಿಕೆ ಅಡಿ ರೈತ ವರ್ಗ ತುಂಬ ಹೀನಾಯ ಸ್ಥಿತಿಯನ್ನು ತಲುಪಿದ್ರಿಂದ ಮತ್ತು ಸರ್ಕಾರ, ಜಮೀನ್ದಾರಗಳು ಹೇಗೆ ಈ ಮಧ್ಯವರ್ತಿಗಳು ಮತ್ತು ಅಲ್ಲಿರೋ ಸ್ಥಳೀಯ ವ್ಯಾಪಾರಿಗಳು, ಅಧಿಕಾರಿಗಳು ಇವರೆಲ್ಲರೂ ಇವ್ರನ್ನ ಶೋಷಣೆ ಮಾಡ್ತಾಯಿದ್ರು. ಇಂಥ ದುಸ್ಥಿತಿಯನ್ನು
ಸಹಿಸ್ಕೊಳ್ಳೋಕ್ಕಾಗದೆ ಸಂದರ್ಭದಲ್ಲಿ ಸರ್ಕಾರ ಜಮೀನ್ದಾರರ ವಿರುದ್ಧ ಸೆಟದು ನಿಲ್ತು, ಅವ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಂತು. ಹಾಗಾಗಿ ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಹೋರಾಟ ಮಾಡಿ ಪೌರುಷದಿಂದ ಆಗಿನ ಕಾಲಕ್ಕೆ ಅನೇಕ ಆದಿವಾಸಿ ಸಂಘಟನೆಗಳು ಒಟ್ಟಾಗಿ ಹೋರಾಟ ಮಾಡಿದ್ರು. ಅದರಲ್ಲಿ ಸಂತಾಲರ ದಂಗೆ, ಮೊಂಡರ ದಂಗೆ, ನಾಗಾ ದಂಗೆ, ಕೋಲರ ದಂಗೆ ಇವೆಲ್ಲ ತುಂಬ ಫೇಮಸ್. ಒಂದು ರಕ್ತ ಚರಿತ್ರೆ ಅಂತ ಕರಿತೀವಿ ಸಂತಾಲರ ದಂಗೆನಲ್ಲಿ. ಈ ಎಲ್ಲ ಆದಿವಾಸಿ ಪಂಗಡಗಳು, ಜಮೀನ್ದಾರರು, ಸಾಹುಕಾರರು, ಕಾಂಟ್ರಾಕ್ಟರು, ಕ್ರೈಸ್ತ ಮಿಷನರಿಗಳು ಇವುಗಳ ವಿರುದ್ಧ ಹೋರಾಟ ಮಾಡಿ ತಮ್ಮ ಆದಿವಾಸಿ ಪಂಗಡಗಳನ್ನು ಅವತ್ತು ರಕ್ಷಣೆ ಮಾಡಿಕೊಳ್ತಾರೆ. ಹಾಗಾಗಿ ಈ ಕೋಲ, ಸಂತಾಲ, ಮುಂಡ, ನಾಗ ಅಂತ ಆದಿವಾಸಿ ಸಮುದಾಯಗಳು ಒಂದು ಹೊಸ ನಾಯಕತ್ವದ ಸಂಘಟನೆಗೆ ಬಂದಿದ್ದರಿಂದ ಭಾರತ ಇತಿಹಾಸದಲ್ಲಿ ಇವರೂ ಕೂಡ ತುಂಬಾ ಸ್ವತಂತ್ರ ಹೋರಾಟದ ಪಾರ್ಟಾಗಿ ನಾವು ಇದನ್ನು ಓದ್ತೀವಿ. ರೈತರ ಪ್ರತಿಭಟನೆ ಮತ್ತು ರೈತರ ಆಕ್ರೋಶ ಕೂಡ ನಾವು ನೋಡ್ತಾನೇ ಬಂದಿದ್ದೀವಿ. ಅದರಲ್ಲಿ ಕೆಲವು ಪ್ರಮುಖ ರೈತ ದಂಗೆಗಳಿದೆ. ಚಂಪಾರಣ್ಯ ಕೃಷಿ ಹೋರಾಟಗಾರರು, ಖೇಡಾದಲ್ಲಿ, ಆಮೇಲೆ ಬಾರ್ಡೋಲಿ ಸತ್ಯಾಗ್ರಹ, ಬಂಗಾಳ ನೀಲಿ ಬೆಳೆಗಾರರ ಹೋರಾಟ, ಕೇರಳದಲ್ಲಿ ಮಾಪಿಳ್ಳೆಗಳ ದಂಗೆ, ಇವೆಲ್ಲ ರೈತ ಸಂಘಟನೆಗಳು ತುಂಬಾ ಅದ್ಭುತವಾಗಿದ್ದಂತಹ ಒಂದು ಆಡಳಿತದ ವಿರುದ್ಧ ನಡೆದಂಥ ಸಂಘಟನಾತ್ಮಕ ಹೋರಾಟ. ಅದರಲ್ಲೂ ಚಂಪಾರಣ್, ಖೇಡಾ, ಮಾಪಿಳ್ಳೆ ಇವೆಲ್ಲ ರೈತರು ಪ್ಲಾಂಟರ್ಗಳ ವಿರುದ್ಧ ಮಾಡಿದಂತಹ ಹೋರಾಟ. ಪ್ಲಾಂಟರ್ಗಳು ಬಲವಂತವಾಗಿ ನೀಲಿ ಬೆಳಿಬೇಕು ಅಂತ ಹೇಳಿದಾಗ ಅಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವ, ಗಾಂಧೀಜಿಯವರ ಅಧ್ಯಕ್ಷತೆ, ಚಂಪಾರಣ್ ಸಕ್ಸಸ್ ಆಗಿದ್ದು ಕೊನೆಯಲ್ಲಿ ರೈತರ ಸಮಸ್ಯೆಗೆ ಪರಿಹಾರ. ರಾಜೇಂದ್ರ ಪ್ರಸಾದ್ ಅವರನ್ನ ಬಾಬು ಅಂತ ಕರೆದಿದ್ದು ಗಾಂಧೀಜಿ ಇದೇ ಸಂದರ್ಭದಲ್ಲಿ. ನಾನು ನಿಮಗೆ ಮತ್ತೆ ರೈತರ ಹೋರಾಟದಲ್ಲಿ ಹಿಂದೆ ಹೇಳ್ದಂಗೆ ಖೇಡಾ ರೈತ ಹೋರಾಟ ಕೂಡ 1918ರಲ್ಲಿ ಬರಗಾಲ ಬಂದಿತ್ತು, 25% ಉತ್ಪನ್ನವೂ ಬಂದಿಲ್ಲ. ಆದರೆ ಬ್ರಿಟನ್ ಸರ್ಕಾರ 1-2 ಕಂದಾಯ ವಿಧಿಸಿತ್ತು. ಇದರಿಂದ ಬೇಜಾರಾದಂತಹ ಹೋರಾಟಗಾರರು, ರೈತರು ವಲ್ಲಭಾಯ್ ಪಟೇಲ್ ಅವರ ಮಗಳು ಮಣಿಬೇನ್ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರು. ಹೋರಾಟ ಸಕ್ಸಸ್ಫುಲ್ ಆಗಾಯಿತು. ಅಂತಿಮವಾಗಿ ಸರ್ಕಾರ ತನ್ನ ನಿರ್ಧಾರವನ್ನು ಬದಲಿಸುವಷ್ಟು ಮಟ್ಟಿಗೆ ತಗೊಂಬಂದರು. ಕೊನೆಗೆ ರೈತರು ಸಕ್ಸಸ್ ಆದರು. ಗಾಂಧೀಜಿಯವರ ಈ ಹೋರಾಟ ಒಂದು ಅದ್ಭುತವಾದ ರೈತಪರ ನಿಲುವು. ಮುಂದೆ ರಾಜಕೀಯ ನಾಯಕರಾಗೋದಕ್ಕೆ ವಲ್ಲಭಾಯ್ ಪಟೇಲ್ ಅವರಿಗೆ ಒಂದು ಒಳ್ಳೆ ಕಾರ್ಯಕ್ಷೇತ್ರ ಸೃಷ್ಟಿಯಾಯಿತು ಅಂತ ಕೂಡ ನಾವು ಇದರಲ್ಲಿ ನೋಡ್ಬೋದು. ಇನ್ನು ಕೇರಳದ ಮಾಪಿಳ್ಳೈ ದಂಗೆ ಕೂಡ, ಇಲ್ಲೂ ಕೂಡ ಅಷ್ಟೇ ಅಲ್ಲಿನ ಸ್ಥಳೀಯ ಜಮೀನ್ದಾರರುಗಳು ವಿರುದ್ಧ ಮತ್ತು ಬ್ರಿಟನ್ ಸರ್ಕಾರಗಳ ವಿರುದ್ಧ ರೈತ ಚಳವಳಿ ಮಲಬಾರಲ್ಲಿ ಮಾಪಿಳ್ಳೆಗಳ ದಂಗೆ ಎದ್ದಿದ್ರು. ಮಾಪಿಳ್ಳೆಗಳನ್ನು ಮೋಪ್ಲಾಗಳು ಅಂತಲೂ ಕೂಡ ಕರೀತಾರೆ. ಕೃಷಿ ಜೊತೆಗೆ ಚಹಾ ಕಾಫಿ ತೋಟಗಳಲ್ಲಿ ಇವರು ಕಾರ್ಮಿಕರಾಗಿ ದುಡಿತಾ ಇದ್ರು. ಆದರೆ ಇಲ್ಲಿದ್ದ ಗೇಣಿದಾರರು, ಜಮೀನ್ದಾರರುಗಳು ಅವ್ರನ್ನ ಸರಿಯಾಗಿ ನೋಡ್ಕೊಳ್ತಾ ಇರಲಿಲ್ಲ, ಅವರ ಹಕ್ಕುಗಳನ್ನು ಅವ್ರಿಗೆ ಕೊಡ್ತಾ ಇರಲಿಲ್ಲ. ಹಾಗಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ಬಂದಿತ್ತು. ಮುಂದೆ ಖಿಲಾಫತ್ ಚಳುವಳಿಯಲ್ಲೂ ಕೂಡ ಮಾಪಿಳ್ಳೆಗಳು ಭಾಗವಹಿಸಿ ಆ ಚಳುವಳಿಯ ಸಕ್ಸಸ್ಸನ್ನು ಕೂಡ ಮಾಡೋದಕ್ಕೆ ಇವರ ಹೋರಾಟ ಇದೆ. ಗಾಂಧೀಜಿ ಕೂಡ ಈ ಮಾಪಿಳ್ಳೈ ದಂಗೆಗಳಲ್ಲಿ ಸರ್ಕಾರದ ಪರವಾಗಿ ಸರ್ಕಾರದ ವಿರುದ್ಧವಾಗಿ ನೀವು ನಮ್ಮ ಪರವಾಗಿ ಭಾಗವಹಿಸಿ ಹೋರಾಟ ಮಾಡಬೇಕು ಅನ್ನೋ ಕರೆ ಕೊಟ್ಟಿದ್ದರು. ಹಾಗಾಗಿ ಬ್ರಿಟಿಷರು ಕೂಡ ದೊಡ್ಡ ಮಟ್ಟದಲ್ಲಿ ಹಿಂಸೆಯನ್ನು ಮಾಡ್ತಾರೆ. ದಕ್ಷಿಣ ಮಲಬಾರ್ನಲ್ಲಿ ಸೇನಾಡಳಿತ ಜಾರಿಗೆ ತಂದು ಅದು ಒಂದು ರೈತ ಹೋರಾಟ ಮತೀಯ ರೂಪವಾಗಿ ಬದಲಾವಣೆ ಆಗೋದಕ್ಕೂ ಕೂಡ ಬ್ರಿಟಿಷ್ ಕುತಂತ್ರ ಇಲ್ಲಿ ಯಶಸ್ವಿಯಾಗಿತ್ತು. ಇಷ್ಟೆಲ್ಲ ಆದಮೇಲೂ ಭಾರತ ಸ್ವತಂತ್ರದ ಕಡೆ ಮುಖ ಮಾಡಿತ್ತೀಗ. ಜನಾಂದೋಲನಗಳು ಸೃಷ್ಟಿಯಾಗಿದ್ವು. ಎರಡನೇ ಮಹಾಯುದ್ಧ ಒಂದು ಕಡೆ ಆಗಿತ್ತು. ಕ್ರಿಪ್ಸ್ ಸಂಧಾನ ಫೇಲ್ ಆಗಿತ್ತು. ಈಗ ಇಂಗ್ಲೆಂಡ್ ಅನಿವಾರ್ಯವಾಗಿ ಮಾತುಕತೆಗೆ ಬರಬೇಕಾಗಿತ್ತು. ಅದೇ ಸಂದರ್ಭದಲ್ಲಿ ಲೈಬರ್ ಪಕ್ಷದ ನಾಯಕತ್ವ ಬಂದಿತ್ತು. ಭಾರತಕ್ಕೆ ಸ್ವತಂತ್ರ ಕೊಡಬೇಕು ಅನ್ನೋದ್ರ ಪರವಾಗಿದ್ದಂಥ ಲೈಬರ್ ಪಕ್ಷದ ಆಡಳಿತ ಬಂದಿತ್ತು. ರಾಜಕೀಯ ಒಪ್ಪಂದವನ್ನು ಭಾರತೀಯರ ಜೊತೆ ಮಾಡ್ಕೊಂಡು ಹೋಗಿತ್ತು. ಭಾರತದ ಭವಿಷ್ಯಕ್ಕೆ ನಾವು ಕೊಡುವಂಥ ನಿರ್ಧಾರಗಳನ್ನು ಬದಲಾಯಿಸ್ತೀವಿ ಅಂತ ಒಪ್ಕೊಂಡಿದ್ರು. ಆಗ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಈ ಥರದ ಅನೇಕ ನಿರ್ಣಯಗಳನ್ನು ತೆಗೆದುಕೊಂಡು ಹೋರಾಟಕ್ಕಿಳಿದಿದ್ರು. ಈಗ ಬ್ರಿಟನ್ ಸರ್ಕಾರ ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರಿಸ್ತೀವಿ ಅಂತೇಳಿ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಕಳಿಸ್ತು. ಈ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದು ಸಪ್ರೇಟಾಗಿ ಎಲ್ಲರ ಜೊತೆ ಮಾತುಕತೆ ಮಾಡಿದರು. ಮುಸ್ಲಿಂ ಲೀಗ್ ಜೊತೆ ಮಾತುಕತೆ ಮಾಡಿದಾಗ ಮುಸ್ಲಿಂ ಲೀಗ್ ಮೊದಲು ವಿಭಜನೆ ಆನಂತರ ಸ್ವಾತಂತ್ರ್ಯ ಅಂತ ಪಟ್ಟಿಡಿತು.
ಹಾಗಾಗಿ ಪಾಕಿಸ್ತಾನ್ ಅಂತ ಕರೆಸ್ಕೊಳ್ಳುವಂಥ ವಿಶೇಷ ಪ್ರಾಂತ್ಯದ ರಚನೆ, ರಾಷ್ಟ್ರದ ರಚನೆಗಾಗಿ ಮುಸ್ಲಿಂ ಲೀಗ್ ಒತ್ತಡ ತಂತು. ಹಾಗಾಗಿ 1947 ಜೂನ್ 3 ಭಾರತಕ್ಕೆ ಬಂದಿದ್ದಂಥ ಈ ಕ್ಯಾಬಿನೆಟ್ ಮಿಷನ್ಸ್ ವಾಯ್ಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತವನ್ನು ವಿಭಜಿಸಿ ಆಮೇಲೆ ನಿಮ್ಗೆ ಅಧಿಕಾರ ಹಸ್ತಾಂತರಿಸ್ತೀನಿ ಅಂತೇಳಿ ನಿರ್ಣಯವನ್ನು ಪಾಸ್ ಮಾಡಿದ್ರು. ಸರಿ, ಭಾರತ ಸ್ವತಂತ್ರ ಆಯಿತು. 47ರಲ್ಲಿ ಆಗಸ್ಟ್ 14 ಪಾಕಿಸ್ತಾನ್ ಅನ್ನುವಂಥ ಪ್ರತ್ಯೇಕ ರಾಷ್ಟ್ರ ನಿರ್ಮಾಣ ಆಯಿತು. 1947 ಆಗಸ್ಟ್ 15 ಭಾರತ ಸ್ವತಂತ್ರ ಆಯಿತು. ಜವಾಹರ್ಲಾಲ್ ನೆಹರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಆಗ್ತಾರೆ. ಅನಂತರದ 2 ಎಲೆಕ್ಷನ್ಸ್ಗಳಲ್ಲೂ ಅವರೇ ಆಗಿ ಸುಮಾರು 2 ಶತಮಾನಗಳ ಕಾಲದಲ್ಲಿ ಬದಲಾವಣೆಗಳಿಗೆ ಮುನ್ನುಡಿ ಬರೆದಿದ್ದಂಥ ರಾಷ್ಟ್ರೀಯ ಚಳುವಳಿ ಎಂಡ್ ಆಗ್ತಾ ಬಂದಿತ್ತು. ಆದರೂ ಈ ಲಾರ್ಡ್ ಮೌಂಟ್ ಬ್ಯಾಟನ್ ಬಹಳ ಆತುರದ ನಿರ್ಧಾರ ತೆಗೆದುಕೊಂಡ ಅಂತಲೂ ಕೂಡ ನಮ್ಮ ಇತಿಹಾಸದಲ್ಲಿ ಒಂದು ವಾದ ಇದೆ. ಹಾಗಾಗಿ 15 ಆಗಸ್ಟ್ 1947 ಭಾರತದ ಅವಿಸ್ಮರಣೀಯ ದಿನ. ಪ್ರತಿ ವರ್ಷ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇದೇ ಉದ್ದೇಶಕ್ಕಾಗಿ ಆಚರಣೆ ಮಾಡ್ತೀವಿ. ಒಂದು ಕಡೆ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗ್ ಸಂಘಟನೆಗಳು ಭಾರತದಲ್ಲಿ ಭಾರತೀಯ ಸ್ವತಂತ್ರದ ಹೋರಾಟದಲ್ಲಿ ಭಾಗವಹಿಸಿದ್ರು. ಭಾರತ ಅನ್ನುವ ಕಲ್ಪನೆಗೆ ವಿರುದ್ಧವಾಗಿದ್ದು, ಪ್ರತ್ಯೇಕತೆ ಅವ್ರ ತಲೆನಲ್ಲಿ ಮೊದಲಿಂದ ಆಯಿತು. ಅದರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಮೊದಲ ಬಾರಿಗೆ ಭಾರತದ ಗಾಂಧೀಜಿಯವ್ರ ಪರವಾಗಿಯೇ ಇದ್ದರು. ಅಂತಿಮ ದಿನಗಳು ಬರ್ತಾ ಇದ್ದಾಗೆ ಹಿಂದೂ ಮುಸ್ಲಿಂ ಏಕತೆಯ ರಾಯಭಾರಿಯಾಗಿ ಕಾಣಿಸ್ಕೊಂಡಿದ್ದಂತಹ ಈ ಮೊಹಮ್ಮದ್ ಅಲಿ ಜಿನ್ನಾ ಇಲ್ಲಿ ಗಾಂಧೀಜಿಯವರ ನಿರ್ಧಾರಗಳಿಂದ ಬೇಸರ ಆಗ್ತಾರೆ. ಮುಂದೆ ಅಖಿಲ ಭಾರತ ಮುಸ್ಲಿಂ ಲೀಗ್ನ ಸೇರ್ಕೋತಾರೆ. ಮುಸ್ಲಿಂ ಲೀಗ್ನ ಸಮುದಾಯದ ನಾಯಕರಾಗಿ ರೂಪುಗೊಳ್ತಾರೆ. ಹೀಗೆ ರೂಪುಗೊಂಡ ಮೇಲೆ ನಮಗೆಲ್ಲ ಗೊತ್ತಿದೆ, 1927 ನೆಹರು ಕರಡು ವರದಿ ಬಂದಾಗ ಜಿನ್ನಾ ತನ್ನದೇ ಆದ 14 ಅಂಶಗಳ ಬೇಡಿಕೆಯನ್ನು ಮುಂದಿಡ್ತಾರೆ. ಅವನ ಡಿಲ್ಲಿ ಘೋಷಣೆ ಅಂತಲೂ ಕೂಡ ಕರಿತೀವಿ. ಈ ಅಂಶಗಳು ಮತೀಯ ರಾಜಕಾರಣಕ್ಕೆ ಕಾರಣವಾಯಿತು. 4 ಅಂಶಗಳು ರೂಢಿಯಾದವು. 1928 ಜಿನ್ನಾ ಸಿದ್ಧಪಡಿಸಿದ 14 ಅಂಶಗಳು ಈ ಒಂದು ನೆಹರು ವರದಿಯ ಭಾಗವಾಗಿ ಜಾರಿಗೆ ಬಂದವು. ಆದರೂ ಕೂಡ ರಾಜಕಾರಣ ಸೈದ್ಧಾಂತಿಕ ಮಾರ್ಗದರ್ಶಿಯಲ್ಲಿ ಬದಲಾವಣೆ ಆಯಿತು. ಜಿನ್ನಾ ಅವರು 1936ರಲ್ಲಿ ದ್ವಿರಾಷ್ಟ್ರ ಸಿದ್ಧಾಂತದ ಪ್ರತಿಪಾದಕರಾಗಿ ಕಾಣಿಸ್ಕೋತಾರೆ. ಮೊಹಮ್ಮದ್ ಇಕ್ಬಾಲ್, ಮತ್ತೊಂದು ಕಡೆ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಚೌಧರಿ ರೆಹಮತ್ ಅಲಿ ಅಂತಹ ನಾಯಕರು ಪಾಕಿಸ್ತಾನ್ ಪ್ರತಿಪಾದನೆ ಮಾಡ್ತಾನೇ ಬಂದರು. ಈ ಪ್ರತಿಪಾದನೆ 1940 ಮುಸ್ಲಿಂ ಲೀಗ್ ಲಾಹೋರ್ ಅಧಿವೇಶನದಲ್ಲಿ ಅಂಗೀಕಾರ ಆಗುತ್ತೆ. ಹೊಸ ರಾಷ್ಟ್ರ ಉಗಮ ಆಯಿತು. ಈ ಪಾಕಿಸ್ತಾನ ಹೆಸರಲ್ಲೂ ಕೂಡ ಅರ್ಥ ಇದೆ. ಪಿ ಅಂದರೆ ಪಂಜಾಬ್ ಪ್ರಾಂತ್ಯಗಳು, ಅದರಲ್ಲಿ ಎ ಅಂದರೆ ಅಫ್ಘಾನ್ ಪ್ರಾಂತ್ಯಗಳು, ಕೆ ಫಾರ್ ಕಾಶ್ಮೀರ್, ಅದು ಎಸ್ ಫಾರ್ ಸಿಂಧ್ ಪ್ರಾಂತ್ಯಗಳು, ಇಸ್ತಾನ್ ಅಂದರೆ ಬಲೂಚಿಸ್ತಾನ್ ಪ್ರಾಂತ್ಯಗಳು. ಇವಿಷ್ಟನ್ನು ಸೇರಿಸಿ ಚೌಧರಿ ರೆಹಮತ್ ಅಲಿ ಅವರು ಪಾಕಿಸ್ತಾನ್ ಅಂತ ಬರೆದಿದ್ದರು. ಮುಂದೆ ಭಾರತದಲ್ಲಿ ಮತ್ತೊಬ್ಬ ನಾಯಕರು ಕಾಣಿಸ್ಕೊಳ್ಳೋದೆ ಸುಭಾಷ್ ಚಂದ್ರ ಬೋಸ್ ಮತ್ತು ಭಾರತದ ರಾಷ್ಟ್ರೀಯ ಸೇನೆ INA ಕಾಣಿಸ್ಕೊಳ್ಳುತ್ತೆ, ಇಂಡಿಯನ್ ನ್ಯಾಷನಲ್ ಆರ್ಮಿ. ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ರೋಮಾಂಚನ ಆಗುತ್ತೆ. ಒಬ್ಬ ಶ್ರೇಷ್ಠ ವಿದ್ಯಾರ್ಥಿ, ಕಲ್ಕತ್ತಾ ಯೂನಿವರ್ಸಿಟಿಯ ಪ್ರತಿಭಾವಂತ ವಿದ್ಯಾರ್ಥಿ, ಲಂಡನ್ನ ICS ಪರೀಕ್ಷೆಯಲ್ಲಿ 4ನೇ ರ್ಯಾಂಕಲ್ಲಿ ಪಾಸಾದವರು, ದೇಶಬಂಧು ಚಿತ್ತರಂಜನ್ ದಾಸ್ ಅವ್ರನ್ನ ತಮ್ಮ ರಾಜಕೀಯ ಗುರುವಾಗಿ ಸ್ವೀಕಾರ ಮಾಡಿದವರು, ಅವರ ಪ್ರಭಾವದಿಂದಲೇ ರಾಜಕೀಯ ಚಳುವಳಿಗೆ ಬಂದವರು, ಸ್ವಾಮಿ ವಿವೇಕಾನಂದರ ಬರಹ ಬರವಣಿಗೆಗಳಿಂದ ಸ್ಫೂರ್ತಿ ಪಡೆದವರು, ಮತ್ತು ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿ ಬಗ್ಗೆ ತುಂಬ ಅಪಾರವಾದ ಗೌರವ ಹೊಂದಿದ್ದವರು. ಚೌರಿ ಚೌರಾ ಘಟನೆಯ ನಂತರ ಗಾಂಧೀಜಿಯವರ ಆದರ್ಶಗಳಿಗೆ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಆದರ್ಶಗಳಿಗೆ ಸ್ವಲ್ಪ ವ್ಯತ್ಯಾಯ ಕಂಡುಬಂತು. 1939 ಅದು ದೊಡ್ಡ ಮಟ್ಟದ ಗೋಡೆನೇ ನಿರ್ಮಾಣ ಆಗಿ INCಯಿಂದ, ನ್ಯಾಷನಲ್ ಕಾಂಗ್ರೆಸ್ಸಿಂದ ಅವರು ರಿಜೆಕ್ಟ್ ಆಗಿ ಹೊರಗೆ ಬರ್ತಾರೆ. ಯಾವಾಗ 1939ನಲ್ಲಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ತಮ್ಮ ಗುರುಗಳ ಒಂದು ಆದೇಶದ ವಿಚಾರಗಳ ಸವಿನೆನಪನ್ನು ಉಳಿಸ್ಕೋಬೇಕು ಅಂಥೇಳಿ ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಹೊಸ ಪಕ್ಷವನ್ನು, ರಾಜಕೀಯ ಪಕ್ಷವನ್ನು ಕಟ್ತಾರೆ. ಮುಂದೆ ಅವ್ರ ಹೋರಾಟ ಹೀಗೆ ಸಾಗುತ್ತೆ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಕೃಷ್ಣ ನೀತಿಗಳಿಂದ ಇವರು ಬೇಜಾರಾಗಿದ್ದರು. ಹಾಗಾಗಿ ಬ್ರಿಟಿಷರು ಸುಭಾಷ್ ಚಂದ್ರ ಬೋಸ್ ಅವರ ಕ್ರಾಂತಿಕಾರಿ ನಿಲುವನ್ನು ಗಮನಿಸಿ ಅವ್ರನ್ನ ಅಪಾಯಕಾರಿಯ ನಾಯಕ, ಇವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂಥೇಳಿ ಅವ್ರನ್ನ ಅರೆಸ್ಟ್ ಮಾಡಿ ಗೃಹ ಬಂಧನದಲ್ಲಿಟ್ಟಿತ್ತು. ಅಲ್ಲಿಂದನೂ ತಪ್ಪಿಸ್ಕೋತಾರೆ. ತಪ್ಪಿಸ್ಕೊಂಡು ಮುಂದೆ ಪೇಶಾವರ್, ಕಾಬೂಲ್
ಹಾಗೆಯೇ ಜರ್ಮನಿ ತನಕ ಹೋಗ್ತಾರೆ. ರಷ್ಯಾದ ಮಾಸ್ಕೋಗಳನ್ನೆಲ್ಲ ಭೇಟಿಯಾಗಿದ್ದರು. ಅಲ್ಲಿ ಜರ್ಮನಿಯ ಬರ್ಲಿನ್ನಲ್ಲಿ ಆಜಾದ್ ಹಿಂದ್ ಫೌಸ್ ಅನ್ನೋ ಸಂಘಟನೆ ಕಟ್ಕೊಂಡ್ರು. ಆಜಾದ್ ಹಿಂದ್ ರೇಡಿಯೋದಲ್ಲಿ ಭಾಷಣಗಳನ್ನು ಮಾಡಿದ್ರು. ಸರ್ವಾಧಿಕಾರಿ ಹಿಟ್ಲರ್ನೊಂದಿಗೆ ಒಪ್ಪಂದ ಮಾಡಿಕೊಂಡ್ರು. ಬ್ರಿಟಿಷರನ್ನ ಭಾರತಕ್ಕೆ ಹೊರದಬ್ಬೋದಕ್ಕೆ ಏನೇನು ಯೋಜನೆಗಳು ಬೇಕೋ ಎಲ್ಲದನ್ನು ಸೆಟ್ ಮಾಡ್ತಾರೆ. ಸೆಟ್ ಮಾಡಿಕೊಂಡು ಜಪಾನ್ಗೆ ಬರ್ತಾರೆ. ಅಲ್ಲಿ ರಾಸ್ ಬಿಹಾರಿ ಬೋಸ್ ಅವರು ಸಂಘಟನೆ ಮಾಡಿದ್ದಂತಹ 40,000 ಸೈನಿಕರು, ಜಪಾನ್ನ ಯುದ್ಧ ಕೈದಿಗಳಾಗಿದ್ದರು ಭಾರತೀಯರು, ಅಂಥವ್ರನ್ನೆಲ್ಲ ಒಟ್ಟುಗೂಡಿಸಿ ಇಂಗ್ಲೆಂಡ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ತಾರೆ. ಮೋಹನ್ ಸಿಂಗ್ ಅದರ ಕ್ಯಾಪ್ಟನ್ಸಿ ಆಗಿದ್ದರು. ಆಜಾದ್ ಹಿಂದ್ ಫೌಜ್ನ ಸಂಘಟಿತರು. ಮುಂದೆ 1943 ಸುಭಾಷ್ ಚಂದ್ರ ಬೋಸ್ ಸಿಂಗಪುರಕ್ಕೆ ಬಂದುಬಿಟ್ಟು ಹೋರಾಟಗಳನ್ನು ಮಾಡಿ ಸಿಂಗಪುರದಿಂದ ಸ್ವತಂತ್ರ ಭಾರತದ ಹಂಗಾಮಿ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾರೆ. ಇಂಡಿಯನ್ ಫ್ರೀ ಗೌರ್ಮೆಂಟ್ ಅಂತ ಸ್ಥಾಪನೆ ಮಾಡ್ತಾರೆ. ಅವರೇ ಮೊದಲ ಪ್ರಧಾನಿ ಆಗ್ತಾರೆ. ಹಾಗಾಗಿ ಜರ್ಮನಿ, ಇಟಲಿ, ಜಪಾನ್ ದೇಶಗಳೆಲ್ಲ ಇದಕ್ಕೆ ಮಾನ್ಯತೆ ಕೊಟ್ಟು ಆಮೇಲೆ ಶುರುವಾಯಿತು ಸಿಂಗಪುರದಿಂದ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಅವರು ಹೋರಾಟ. ಚಲೋ ದಿಲ್ಲಿ ಕಡೆಗೆ ನಮ್ಮ ಸೇನೆ ಹೋಗಬೇಕು, ಬ್ರಿಟಿಷರನ್ನು ಹೊಡೆದೋಡಿಸ್ಬೇಕು, ದೆಹಲಿಯಿಂದ ನಾವು ನಮ್ಮ ಸ್ವತಂತ್ರ ಭಾರತವನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟರು. ಇದರಿಂದ ಸುಮಾರು 150 ಮೈಲಿಯಷ್ಟು ದೂರ ಭಾರತವನ್ನು ಕ್ರಮಿಸಿದರು. ಈಗ ಅಲ್ಲಿ ಭಾರತದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲಾಗಿತ್ತು ಭಾರತೀಯ ನೆಲದ ಮೇಲೆ. ಅಲ್ಪ ಕಾಲದಲ್ಲಿ ಬ್ರಿಟನ್ ಸೇನೆ ಬಂತು. ಮತ್ತೊಂದು ಕಡೆ ಜಪಾನ್ ನೀಡುತ್ತಿದ್ದಂಥ ಸಪೋರ್ಟ್ ಈಗ ನಿಲ್ಲಿಸಿತ್ತು. ಹಾಗಾಗಿ ಬರ್ಮಾದ ರಾಜಧಾನಿ ರಂಗೂನನ್ನು ವಶಪಡಿಸಿಕೊಂಡು ಐಎನ್ಗೆ ದೊಡ್ಡ ಹಿನ್ನಡೆಯನ್ನು ಕೊಟ್ಟಿತ್ತು ಬ್ರಿಟನ್ ಆಡಳಿತ. ಈಗ ಜಪಾನ್ ಅಲ್ಲಿ ಶರಣಾದ ನಂತರ 1945ನಲ್ಲಿ ಟೋಕಿಯೋಗೆ ತೆರಳುವಾಗ ವಿಮಾನ ದುರಂತದಲ್ಲಿ ಮರಣ ಹೊಂದಿದ್ರು ಅಂತ ಹೇಳ್ತಾರೆ. ಆದರೆ ದುರಂತದ ಬಗ್ಗೆ ಅನೇಕ ವಿವಾದಗಳು ಬಂದವು. ಇವತ್ತವರೆಗೂ ಅದರ ಸತ್ಯಾಸತ್ಯತೆಯ ವರದಿ ನಮ್ಮಲ್ಲಿಲ್ಲ. ಆದರೂ ಐಎನ್ಎ ತನ್ನ ಗುರಿಯನ್ನು ಸಾಧಿಸುವ ಮಟ್ಟಿಗೆ ತುಂಬಾ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಆದರೆ 100% ಆಗಲಿಲ್ಲ ಅಷ್ಟೇ. ಹಾಗಾಗಿ ಸ್ವತಂತ್ರ ಹೋರಾಟದಲ್ಲಿ ಅದಕ್ಕೊಂದು ಮಹತ್ವದ ಸ್ಥಾನ ಇದೆ. ಸುಭಾಷ್ ಚಂದ್ರ ಬೋಸ್ ಅವ್ರ ಡೈಲಾಗ್ ನಿಮಗೆ ಗೊತ್ತಿದೆ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡ್ತೇನೆ ಅಂತ. ರಕ್ತ ಕೊಡಿ ಅಂದರೆ ಬ್ಲಡ್ ತೆಗೆದು ಕೊಡೋದಲ್ಲ, ದೇಶದ ಸ್ವತಂತ್ರಕ್ಕಾಗಿ ಭಾಗವಹಿಸಿ ನನ್ನ ಕೈ ಜೋಡಿಸಿ ಅಂತ. ಹಾಗಾಗಿ ನೇತಾಜಿಯವರ ಈ ಥರದ ಅಪ್ರತಿಮ ಸಾಧನೆಗಳಿಗೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಯಾವತ್ತೂ ಸಾಕ್ಷಿಯಾಗಿದೆ. ಕೋಲ್ಕತ್ತಾದಿಂದ ಮಾಸ್ಕೋಗೆ, ಜರ್ಮನಿಗೆ, ಜಪಾನಿಗೆ ಹೋಗಿ ಸೇನೆಯನ್ನು ಸಂಘಟನೆ ಮಾಡಿ ಭಾರತದ ಸ್ವತಂತ್ರಗೊಳಿಸುವಂಥ ಅವರ ಹೋರಾಟ, ಧೈರ್ಯ ಸಾಹಸಗಳನ್ನು ಭಾರತ ತನ್ನ ಚರಿತ್ರೆಯಲ್ಲಿ ಯಾವತ್ತೂ ಮರೆಯಲ್ಲ. ಅವ್ರಿಗೊಂದು ಸ್ಪೆಷಲ್ ಆದಂಥ ಸ್ಥಾನವನ್ನು ಕೊಡುತ್ತೆ. ಆನಂತರ ಭಾರತದ ಸ್ವತಂತ್ರ ಹೋರಾಟದಲ್ಲಿ BR ಅಂಬೇಡ್ಕರ್ ಅವ್ರ ಪಾತ್ರನೂ ತುಂಬ ದೊಡ್ಡದು. ಡಾಕ್ಟರ್ BR ಅಂಬೇಡ್ಕರ್ ದಲಿತ ಮತ್ತು ಶೋಷಿತ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ ಬಹುದೊಡ್ಡ ನಾಯಕ. ಯಾವಾಗಲೂ ಅತ್ಯುತ್ತಮವಾದಂಥ ಅಧ್ಯಯನದಿಂದ ವಿದೇಶಗಳಲ್ಲೆಲ್ಲ ಓದ್ಕೊಂಡು ಬಂದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿಂದ ಅತ್ಯುತ್ತಮ ಅರ್ಥಶಾಸ್ತ್ರಜ್ಞನಾಗಿ, ಕೊಲಂಬಿಯಾ ಯೂನಿವರ್ಸಿಟಿಯಿಂದನೂ ಕೂಡ PhDಗಳನ್ನು ಗಳಿಸಿದವರು, LLD ಪದವಿಗಳನ್ನು ಪಡೆದವರು, ಬಾರಟ್ ಲಾನಲ್ಲಿ ಕಾನೂನು ಪದವಿಗಳನ್ನು ಮುಗಿಸಿ ಇಲ್ಲಿ ಜಾಯ್ನ್ ಆದವರು. ಕೇವಲ ಇವ್ರನ್ನ ನಾವು ದಲಿತ ಹೋರಾಟಗಾರ ಅಂತ ಮಾಡಿದ್ವಿ, ತಪ್ಪದು. ಭಾರತದಲ್ಲಿ ಇವತ್ತೊಂದು RBI ಸಕ್ಸಸ್ಸಲ್ಲಿ ನಡೀತಾ ಇದೆ, ಒಂದು ಕರೆನ್ಸಿ ಸಿಸ್ಟಮ್ಸ್ ಅಂದರೆ ಅದ್ರ ಹಿಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಅತಿ ದೊಡ್ಡ ಕೊಡುಗೆ ಇದೆ. ಯಾಕೆಂದರೆ ಅವರೊಬ್ಬ ಒಳ್ಳೆ ಎಕನಾಮಿಸ್ಟ್ ಅನ್ನೋದನ್ನು ಮರಿಬೇಡಿ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಓದಿ ಬಂದವರು. ಹಾಗಾಗಿ ಶೈಕ್ಷಣಿಕ ಪದವಿಗಳನ್ನು ಪಡ್ಕೊಂಡವರು, ಬೌದ್ಧಿಕ ಮೇರು ವ್ಯಕ್ತಿತ್ವ ಇರುವಂಥ ಈ ವ್ಯಕ್ತಿ ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ. ಸಂವಿಧಾನ ರಚನೆಯಲ್ಲಿ ತಮ್ಮದೇ ಆದಂಥ ನಾಯಕತ್ವವನ್ನು ಜವಾಬ್ದಾರಿಯುತವಾಗಿ ಮಾಡಿದ್ರಿಂದ ಸಂವಿಧಾನ ಶಿಲ್ಪಿ ಅಂತಲೂ ಕೂಡ ನಾವು ಅವ್ರನ್ನ ಕರಿತೀವಿ. ಭಾರತೀಯ ರಾಷ್ಟ್ರೀಯತೆಯ ಹೋರಾಟದಲ್ಲಿ ಇವ್ರದ್ದು ಬಹಳ ದೊಡ್ಡ ಮಟ್ಟದ ಕೊಡುಗೆ ಇದೆ. ಗಾಂಧೀಜಿಯವರು ರಾಜಕೀಯ ಸ್ವಾತಂತ್ರ್ಯ ಮೊದಲ ಆದ್ಯತೆ ಆದರೆ ಅಂಬೇಡ್ಕರ್ ಅವ್ರದ್ದು ಸಾಮಾಜಿಕ ಸ್ವಾತಂತ್ರ್ಯ ಮೊದಲ ಆದ್ಯತೆ ಅಂತ ಹೇಳ್ಕೊಂಡು ಬಂದವರು. ಒಂದು ಕಡೆ ಗಾಂಧೀಜಿಯವರ ರಾಜಕೀಯ ಆದ್ಯತಾ ಸ್ವಾತಂತ್ರ್ಯ, ಮತ್ತೊಂದು ಕಡೆ ಸಾಮಾಜಿಕ ಆದ್ಯತಾ ಸ್ವಾತಂತ್ರ್ಯ, ಈ ಎರಡೂ ಕೂಡ ಇಲ್ಲಿ ಟೋಟಲ್ ಆಗಿ ಭಾರತದ ಇತಿಹಾಸದಲ್ಲಿ ಹೋರಾಟಗಳನ್ನು ಮುಗಿಸ್ಕೊಂಡು ಬಂದ್ವ. ಮುಂದೆ ಲಕ್ಷಾಂತರ ಭಾರತೀಯರ ಪ್ರತಿನಿಧಿಗಳಾಗಿ
ಅಸ್ಪೃಶ್ಯ ಜಾತಿಗೆ ಸೇರಿದವರ ಮೇಲೆ ಮಾಡ್ತಾ ಇದ್ದಂಥ ಅವಮಾನಗಳು, ಬಹಿಷ್ಕಾರಗಳನ್ನು ವಿರೋಧಿಸಿ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಶೋಷಿತರವರಿಗೆ ಬೇಕಾದ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡಿಸೋದ್ರಲ್ಲಿ ಇವರು ಬಹುದೊಡ್ಡ ಹೋರಾಟಗಾರರಾಗಿ ಕಾಣಿಸ್ಕೋತಾರೆ. ಮುಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ವರ್ಗಗಳ ಪ್ರತಿನಿಧಿಯಾಗಿ ಲಂಡನ್ನಲ್ಲಿ ನಡೆದಂಥ 3 ಸಮ್ಮೇಳನಗಳಲ್ಲಿ ಭಾಗವಹಿಸಿದಾಗ ಬ್ರಿಟಿಷರಿಂದ ಘೋಷಿಸಲ್ಪಟ್ಟಂಥ ಮತೀಯ ತೀರ್ಪು, ಕಮ್ಯುನಲ್ ಅವಾರ್ಡ್ ಅಂತ ಏನು ಕರಿತೀವಿ, 1932 ದಲಿತ ವರ್ಗಕ್ಕೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಕೊಡಬೇಕು ಅನ್ನೋ ತೀರ್ಪು, ಇದನ್ನು ಗಾಂಧೀಜಿ ಒಪ್ಪದೇ ಇದ್ದಾಗ, ಎರವಾಡದಲ್ಲಿ ಸೆರೆಮನೆಯಲ್ಲಿ ಗಾಂಧೀಜಿ ಕೂತಾಗ, ಆಮರಣ ಅಂತ ಉಪವಾಸ ಕೈಗೊಂಡಿದ್ದಾಗ, ಇಡೀ ಭಾರತದಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ 2 ವಿರುದ್ಧ ಗುಂಪುಗಳಾಗಿತ್ತು. ಅದರ ಮಧ್ಯೆ ಮದನ್ ಮೋಹನ್ ಮಾಳವೀಯ ಅವರು 1932ನಲ್ಲಿ ಪುಣೆ ಒಪ್ಪಂದವನ್ನು ಮಾಡಿಸಿ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಹಾಗಾಗಿ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಅಂಬೇಡ್ಕರ್ ಕಾರ್ಯನಿರ್ವಹಿಸಿದರು. 1956 ಡಿಸೆಂಬರ್ 6ರಲ್ಲಿ ಸಾಯ್ತಾರೆ. ಸಾಯೋದಕ್ಕೂ ಮುಂಚೆ ಕೆಲವು ತಿಂಗಳಲ್ಲೇ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದರು. 1930ನಲ್ಲಿ ಇವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಕೂಡ ಕೊಟ್ಟಿದ್ದೀವಿ. ಅವ್ರ ಪುಸ್ತಕಗಳಿದೆ, ಮೂಕನಾಯಕ, ಬಹಿಷ್ಕೃತ ಭಾರತ ಪತ್ರಿಕೆಗಳು. ಅವರು ಸ್ಥಾಪಿಸಿದಂಥ ಅನೇಕ ಸಂಘಟನೆಗಳಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿತ್ತು. ಇಂತಹ ಅದ್ಭುತವಾದ ವಿಚಾರಧಾರೆಗಳನ್ನು ಈ ಪಾಠದಲ್ಲಿ ನೀವು ಕಲ್ತಿದ್ದೀರಿ. ಇತ್ತೊಂದು ಅದ್ಭುತವಾದಂಥ ವಿಡಿಯೋಗಳ ಸರಣಿ ನಿಮಗೋಸ್ಕರ ಬರ್ತಾ ಇದೆ. ಸ್ಟೇ ವಿತ್ ಅಸ್, ರಮೇಶ್ ಸರ್. ಥ್ಯಾಂಕ್ ಯು. ಬಾಯ್.